ಯೋಗೇಶ್ ಅವರೇ, ತಾವು ಆಧಾರದಿಂದ ನನ್ನ ಈ ಮೀಟಿಂಗ್ ಕರೆದಿರೋದಕ್ಕೆ ಬಹಳ ಸಂತೋಷ. ಈ ಈ ಈ ದಿವಸದ ವಿಚಾರ ಕರೋನಾ ಹಿಂದಿನ ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತೆ ಕರೋನಾ ನಂತರದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಡ್ತಾರೆ. ಇದಕ್ಕೂ ಮೊದಲು ನಮ್ಮ ಒಂದು 20-30 ವರ್ಷದ ಜಾಗತಿಕ ಆರ್ಥಿಕ ಸ್ಥಿತಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 80ರ ದಶಕದಿಂದ ಈಚೆಗೆ ಈ ಗ್ಲೋಬಲೈಸೇಷನ್ ಅನ್ನೋದೊಂದು ಪ್ರಕ್ರಿಯೆ ಶುರುವಾಯಿತು. ಗ್ಲೋಬಲೈಸೇಷನ್ ಅಂತಂದ್ರೆ ಲೇಬರು, ಕ್ಯಾಪಿಟಲ್ ಮತ್ತೆ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಎಲ್ಲ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಹೆಚ್ಚಾಯಿತು. ಹಾಗಾಗಿ ಆ ಗ್ಲೋಬಲೈಸೇಷನ್ ಪ್ರಕ್ರಿಯೆ ಸುಮಾರು 80ರ ದಶಕದಲ್ಲಿ ಶುರುವಾಗಿದ್ದು, ನಾವು 91ರಿಂದ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾವು ನಮ್ಮ ದೇಶದ ಆರ್ಥಿಕ ವಲಯವನ್ನ ಬೇರೆ ದೇಶಗಳಿಗೆ ವಿಸ್ತರಿಸಿ ನಮ್ಮ ಹಿಂದೆ ನಾವು ಏನು ಕಟ್ಕೊಂಡಿದ್ದಂತ ಟ್ಯಾರಿಫ್ ಬ್ಯಾರಿಯರ್ಸ್ನೆಲ್ಲ ತೆಗೆದು ಹೊರ ಜಗತ್ತಿನೊಳಗೆ ಹೆಚ್ಚು ವ್ಯವಹಾರ ಮಾಡ್ತಾ ಹೋದ್ವು. ಈ 20-30 ವರ್ಷಗಳ ನಂತರ ಜಾಗತಿಕ ಮಟ್ಟದಲ್ಲಿ ಇನ್ನೊಂದು ರೀತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಅದು ಏನಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಈಗ ಡಿಗ್ಲೋಬಲೈಸೇಷನ್ ಅನ್ನೋ ಒಂದು ಪ್ರಕ್ರಿಯೆ ಶುರುವಾಗಿದೆ. ಹಿಂದೆ ಎಲ್ಲ ಬೇರೆ ದೇಶಗಳೊಡನೆ ವ್ಯವಹಾರ ತುಂಬಾ ಮಾಡ್ತಾ ಇರೋದನ್ನ ಈಗ ಕಡಿಮೆ ಮಾಡಿ ನಮ್ಮ ದೇಶದಲ್ಲೇನೆ ನಮ್ಮ ಉದ್ಯಮಿಗಳು ಅಥವಾ ನಮ್ಮ ಉದ್ಯಮಿಗಳು ಹೆಚ್ಚೆಚ್ಚು ಕೆಲಸ ಮಾಡಿ ಪ್ರೊಡ್ಯೂಸ್ ಮಾಡುವಂತಹದ್ದನ್ನ ಈಗ ಮಾಡ್ಬೇಕು ಅಂತ ಹೇಳಿ ಅಮೆರಿಕ 5-6 ವರ್ಷದ ಕೆಳಗಡೆ ಅಮೆರಿಕ ಫಸ್ಟ್ ಅನ್ನೋ ಒಂದು ಶುರುವಾಯಿತು ಮಾತುಕತೆ. ಆನಂತರ ಯುರೋಪ್ ನಲ್ಲಿ ಆಯ್ತು. ಈಗ ನಮ್ಮ ದೇಶದಲ್ಲೂ ಕೂಡ ವೋಕಲ್ ಫಾರ್ ಲೋಕಲ್ ಅಥವಾ ಆತ್ಮನಿರ್ಭರತೆ ಅಥವಾ ಈ ತರ ಇದರಲ್ಲಿ ನಾವು ಈ ಜಾಗತಿಕ ವ್ಯವಹಾರಗಳನ್ನ ಕಮ್ಮಿ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾತುಕತೆಗಳು, ಪ್ರಕ್ರಿಯೆಗಳು ನಡೀತಾ ಇದೆ. ಇದು ಕರೋನಾ ಹಿಂದಿನ ಇದು 2014ರಲ್ಲಿ ನಮ್ಮಲ್ಲಿ UPA ಸರ್ಕಾರ ಹೋಗಿ ಬಹುಮತದಿಂದ NDA ಸರ್ಕಾರ ಆರಿಸಿ ಬಂತು. ನಮ್ಮ ಈ 2014ರಲ್ಲಿ ಆದಂತ ಚುನಾವಣಾ ಬದಲಾವಣೆಯಲ್ಲಿ ಸುಮಾರು 30 ವರ್ಷಗಳಿಂದ ನಮ್ಮಲ್ಲಿ ಸಮ್ಮಿಶ್ರ ಸರ್ಕಾರಗಳೇ ಇದ್ವು. ಯಾವುದು ಮೆಜಾರಿಟಿ ಇರೋ ಸರ್ಕಾರಗಳಾಗ್ಲಿಲ್ಲ. ಆದ್ರೆ 2014ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಮೋದಿಯವರ ನೇತೃತ್ವದಲ್ಲಿ ಬಹಳ ಪ್ರಚಂಡ ಬಹುಮತದಿಂದ ಆರಿಸಿ ಬಂತು. ಹಾಗಾಗಿ ನಮಗೇನಂತಂದ್ರೆ ದೇಶದಲ್ಲೆಲ್ಲ ಒಂದು ರೀತಿಯ ಹೊಸ ವಾತಾವರಣ. ಇದುವರೆಗೂ ಇದ್ದಂತ ಇದು ಸಮ್ಮಿಶ್ರ ಸರ್ಕಾರಗಳು ಹೋಗಿ ಈಗ ಮೆಜಾರಿಟಿ ಇರುವಂತ ಸರ್ಕಾರ ಬಂದಿದೆ. ಇದರಿಂದ ಅನೇಕ ಬದಲಾವಣೆಗಳು ಬರ್ಬೋದು. ಬಹುಮುಖ್ಯವಾಗಿ ಆರ್ಥಿಕ ವಲಯದಲ್ಲಿ ಬಹಳಷ್ಟು ಸುಧಾರಣೆಗಳಾಗುತ್ತೆ. ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತೆ ಅನ್ನೋ ಒಂದು ಆಶಾಭಾವನೆ ದೇಶದಲ್ಲಿ ಎಲ್ಲೆಲ್ಲೂ ಇತ್ತು. ಹಾಗೇನೆ ಮೋದಿಯವರು ತಾವು ಅಧಿಕಾರ ವಹಿಸಿಕೊಂಡ ನಂತರ 1-2 ವರ್ಷ ಅಥವಾ 1.5 ವರ್ಷ ಬಹಳಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಪಟ್ರು. ನಂತರ ಕಾರಣಾಂತರಗಳಿಂದ ಈ ಏನು ನಮ್ಮೊಂದು ಪ್ರಗತಿ ಪಥದಲ್ಲಿದ್ದಂತ ಇದು ಈಗ ಅಂತ ಪ್ರಗತಿಯ ಈ ಕರೋನಾ ಬರಕ್ ಮೊದಲು ಅದು ಕಾಣ್ಲಿಲ್ಲ ನಮಗೆ. ಸುಮಾರು 16-17ರಿಂದಾನೇ ನಮಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕುಂಟುತ್ತಾ ಹೋಗ್ತಾ ಇದೆ, ಮತ್ತೆ ಇಳಿಮುಖವಾಗಿದೆ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಪೊಲಿಟಿಕಲ್ ಆಸ್ ವೆಲ್ ಆಸ್ ಎಕನಾಮಿಕಲ್ ಕಾರಣಗಳು ಅನೇಕ ಇರ್ಬೋದು. ನಮ್ಮಲ್ಲಿ ಈ ಆರ್ಥಿಕ ಕಾರಣಗಳು ಏನಪ್ಪಾ ಅಂತಂದ್ರೆ, ಕೆಲವು ಆರ್ಥಿಕ ತಜ್ಞರು ಹೇಳೋದೇನಂತಂದ್ರೆ, ತಾವು ಮೋದಿ ಸರ್ಕಾರ ಡಿಮಾನಿಟೈಸೇಷನ್ ತಂತು, ಅಂದ್ರೆ ಹೆಚ್ಚ ಮೌಲ್ಯದ 1000 ಮತ್ತೆ 500 ನೋಟುಗಳ ಅಪಮೌಲ್ಯ ಮಾಡ್ತು. ಆ ಕಾರಣದಿಂದ 1-2 ತಿಂಗಳು ಇದರಲ್ಲಿ ಎಕನಾಮಿಕ್ ಆಕ್ಟಿವಿಟಿನಲ್ಲಿ ತೊಂದರೆ ಉಂಟಾಗಿ ಆನಂತರ ಉದ್ಭವಿಸಿದ ಈ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ನಿಂದಾಗಿ ಅದು ಆರ್ಥಿಕ
ಕುಂಠಿತ ನಡೀತು ಅಂತ ಒಂದು. ಆ ನಂತರ ಬಂದಂತ GST ಇಂಟ್ರೊಡಕ್ಷನ್, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನ 2017ರಲ್ಲಿ ಸರ್ಕಾರ ತಂತು. ಎಲ್ಲ ರಾಜ್ಯಗಳ ಸರ್ಕಾರಗಳ ಅವರ ಸಹಯೋಗದೊಂದಿಗೆ ದೇಶದಲ್ಲಿ ಒಂದೇ ಟ್ಯಾಕ್ಸ್, ಈಗ ಸೇಲ್ಸ್ ಟ್ಯಾಕ್ಸ್ ಇರಬಾರ್ದು, ಆಕ್ಟ್ರಾ ಇರಬಾರ್ದು, ಎಂಟ್ರಿ ಟ್ಯಾಕ್ಸ್ ಇರಬಾರ್ದು, ಹೀಗೆ ಅನೇಕ ಟ್ಯಾಕ್ಸ್ ಗಳನ್ನೆಲ್ಲ ತೆಗೆದು ಹಾಕಿ ಒಂದೇ ಒಂದು ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಅಂತವನ್ನೆಲ್ಲ ತೆಗೆದುಹಾಕಿ GST ಅಂತ ಮಾಡಿದ್ರು. ಆ GST ಪ್ರಕ್ರಿಯೆ ಒಂದು ದೊಡ್ಡ ರಿಫಾರ್ಮ್ ಅಂತ ಆದ್ರೂ ಕೂಡ ಕೆಲವರು ತಜ್ಞರು ಹೇಳೋ ತರನೇ ಅದು ಇಂಪ್ಲಿಮೆಂಟೇಶನ್ ಅಲ್ಲಿ ಬಹಳ ಅಡಚಣೆ ಉಂಟಾಯ್ತು. ಆದ್ರಿಂದ ಅದು ಕೂಡ ನಮ್ಮ ಎಕನಾಮಿಕ್ ಸ್ಲೋ ಡೌನ್ಗೆ ಅದು ಪ್ರೇರಕವಾಯಿತು ಅಂತ ಹೇಳ್ತಾರೆ. ಈ GST ನಲ್ಲಿ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ ಬಹಳಷ್ಟು ಕಟ್ಟುನಿಟ್ಟುಗಳಿಂದ ಅದನ್ನ ತಂದ್ರು. ಸುಮಾರು ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ತಿಂಗಳಲ್ಲಿ 3 ರಿಟರ್ನ್ಸ್ ನ ಒಬ್ಬ ಸಣ್ಣ ವ್ಯಾಪಾರಿ ಅಪ್ಲೋಡ್ ಮಾಡ್ಬೇಕಾಗಿ ಬಂತು ಡಿಜಿಟಲಿ. ಹಾಗಾಗಿ ಅಂದ್ರೆ ವರ್ಷಕ್ಕೆ 36. ಮತ್ತೆ ಈ ಸಣ್ಣ ಉದ್ಯಮಿಗಳಿಗೆ ಬಹಳಷ್ಟು ಹೊಡೆತ ಕೊಡ್ತು. ದೊಡ್ಡ ಉದ್ಯಮಿಗಳು ನಮ್ಮ ಸಾಫ್ಟ್ವೇರ್ ಬದಲಾಯಿಸೋದಕ್ಕೆ ನಮಗೆ ಟೈಮ್ ಬೇಕು, ಹಾಗಾಗಿ ನಮ್ಮ ವ್ಯವಹಾರಗಳು ಕಮ್ಮಿ ಆಗ್ತಾ ಇದೆ, ವ್ಯವಹಾರಗಳನ್ನ ಪೂರ್ತಿ ನಾವು ಹಿಂದೆ ಮಾಡದಂತೆ ಅಷ್ಟೇ ನಿರಾಳವಾಗಿ ಮಾಡಕ್ ಆಗ್ತಾ ಇಲ್ಲ, ನಮಗ್ ಟೈಮ್ ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಸ್ಲೋ ಡೌನ್ ಮಾಡಿದ್ರು. ಮತ್ತೆ ಈ ಒಂದು ಉದಾಹರಣೆ ಕೊಡೋದಾದ್ರೆ, ಸುಮಾರು 2 ವರ್ಷದಲ್ಲಿ 900ಕ್ಕೂ ಹೆಚ್ಚು ಬದಲಾವಣೆಗಳನ್ನ GST ಲಾ ನಲ್ಲಿ ತಂದ್ರು. ಒಂದು ಸಣ್ಣ ಟ್ಯಾಕ್ಸ್ ರೇಟ್ ನ ಬದಲಾಯಿಸೋದ್ರಿಂದ ಹಿಡಿದು ಮತ್ತೆ ಈ ಫಾರ್ಮ್ಸ್ ಗಳು, ರಿಟರ್ನ್ಸ್ ಗಳು ಫೈಲ್ ಮಾಡೋ ಡೆಡ್ ಲೈನ್ ಗಳಿಂದ ಹಿಡಿದು ಮತ್ತೆ ನೋಟಿಫಿಕೇಶನ್ಗಳು, ಮತ್ತೆ ಯಾವ ರೀತಿ ಇನ್ಪುಟ್ ತಗೊಳ್ಬೇಕು, ಯಾವ ರೀತಿ ತಗೊಳ್ಬಾರ್ದು ಅನ್ನೋದ್ರಿಂದ ಹಿಡಿದು ಸುಮಾರು 900ಕ್ಕಿಂತ ಹೆಚ್ಚು ಬದಲಾವಣೆಗಳನ್ನ ಈ 2.5 ವರ್ಷದಲ್ಲಿ ತಂದ್ರು. ಈ ಬದಲಾವಣೆಗಳಿಗೆ ಹೊಂದ್ಕೊಳ್ಳೋದಕ್ಕೂ ಕೂಡ ಬಹಳಷ್ಟು ಜನಗಳಿಗೆ ಕಷ್ಟ ಆಯ್ತು. ಇದಕ್ಕೆ ಸಣ್ಣ ಪುಟ್ಟ ವ್ಯವಹಾರಸ್ಥರುಗಳಿಗೆಲ್ಲ ಸಣ್ಣ ಇದಾಯ್ತು. ಹೀಗಾಗಿ ನಾವು ಏನನ್ನ ಪ್ರಗತಿಯನ್ನ ಸಾಧಿಸಿದ್ವು 15-16ರಲ್ಲಿ ಅಥವಾ 16-17ರಲ್ಲಿ, ಅದು ಕುಂಠಿತ ಬಂತು. ಮತ್ತೆ ಇನ್ನೊಂದು ನನ್ನ ವಿಚಾರ ಹೇಳ್ಬೇಕು ಅಂತಂದ್ರೆ, ಮೋದಿ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ಅವ್ರಿಗಿದ್ದಂತ ಅನುಕೂಲಗಳು ಅಥವಾ ಸೌಲಭ್ಯಗಳು ಹೇಗೆ ಬಂದ್ವು ಅನ್ನೋದಕ್ಕೆ ಒದಗಿ ಬಂತು ಅವ್ರಿಗೆ. ನಮ್ಮ UPA ಸರ್ಕಾರ ಬಿಟ್ಟು ಹೋಗುವಾಗ ಸುಮಾರು $350 ಬಿಲಿಯನ್ ಫಾರಿನ್ ರಿಸರ್ವ್ಸ್ ಇತ್ತು ನಮ್ಮ ಹತ್ರ. ಮತ್ತೆ ನಮ್ಮ ಗೋಡೌನ್ಗಳಲ್ಲಿ 30 ಮಿಲಿಯನ್ ನಿಂದ 40 ಮಿಲಿಯನ್ ಟನ್ ಆಹಾರ ಧಾನ್ಯಗಳಿದ್ವು. ಆಹಾರದ ಕೊರತೆ ಇರಲಿಲ್ಲ. ಮತ್ತೆ UPA ಸರ್ಕಾರದ 14 ಜನವರಿನಲ್ಲಿ, ಫೆಬ್ರವರಿನಲ್ಲಿ ಇಂಟರ್ನ್ಯಾಷನಲ್ ಪೆಟ್ರೋಲಿಯಂ ಬೆಲೆ $130ಗೂ ಹೊರಟೋಗಿತ್ತು. ಅದು ಕ್ರಮೇಣ ಸುಮಾರು 2014 ಮೇ ಜೂನ್ ನಂತರ $30 ಇಳಿತು. ಸೊ ಇದು ನಮ್ಮ ದೇಶ ಸುಮಾರು 70% ಅಷ್ಟು ಪೆಟ್ರೋಲಿಯಂನ ಆಮದು ಮಾಡ್ಕೊಳ್ಳೋದ್ರಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೆ ತುಂಬಾ ಒತ್ತಡ ಇತ್ತು. ಆದ್ರೆ ಈ ಪೆಟ್ರೋಲಿಯಂ ಬೆಲೆ $30ಗೆ ಇಳಿದಕ್ಕಾಗಿ ನಮಗೆ ಸಾಕಷ್ಟು ಫಾರಿನ್ ಎಕ್ಸ್ಚೇಂಜ್ ಉಳಿತಾಯ ಆಯ್ತು. ಇದಲ್ದೇನೆ ಆದ್ರೆ ನಮ್ಗೆ $30 ಇಳಿದಾಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಕಮ್ಮಿ ಆಯ್ತು ಅಂತಂದ್ರೆ ನಮ್ಮ ಸಾರ್ವಜನಿಕರಿಗೆ, ಕನ್ಸ್ಯೂಮರ್ಸ್ಗೆ ಅದು ಆಗ್ಲಿಲ್ಲ. ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಅದಕ್ಕೆ ಈಕ್ವಲೆಂಟ್ ಟ್ಯಾಕ್ಸ್ ಹಾಕಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನ ಅದೇ ಲೆವೆಲ್ಗೆ ಇಟ್ಕೊಂತು. ಆ ಟ್ಯಾಕ್ಸ್, ಎಕ್ಸೈಸ್ ಮತ್ತೆ ಸೆಸ್, ಸರ್ಚಾರ್ಜ್ ಹಾಕಿದ್ರಿಂದ ಏನಪ್ಪಾ ಆಯ್ತು ಅಂತಂದ್ರೆ ಸುಮಾರು 12 ಲಕ್ಷ ಕೋಟಿ ರೂಪಾಯಿಗಳಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಒದಗಿ ಬಂತು 5 ವರ್ಷದಲ್ಲಿ. 12 ಲಕ್ಷ ಕೋಟಿ ರೂಪಾಯಿಗಳು. ಇದೆಲ್ಲ ಬೆನಿಫಿಟ್ ಇಂದ ನಾವು ನಮ್ಮ NDA ಸರ್ಕಾರ ತನ್ನ ಅಧಿಕಾರವನ್ನ ವಹಿಸ್ಕೊಂಡಿತ್ತು, ಅದು ಮುಂದುವರ್ಕೊಂಡು ಹೋಯ್ತು. ಸೊ ಈ ಪ್ರಕ್ರಿಯೆ, ಈ ಡಿಮಾನಿಟೈಸೇಷನ್ ಮತ್ತೆ GST ಇಂಟ್ರೊಡಕ್ಷನ್ ಇಂತ ಹಲವಾರು ಕಾರಣಗಳಿಂದ ಇಳಿಮುಖ ಆಯ್ತು. ಇದನ್ನ ಒಂದು ಚಾರ್ಟ್ ಮೂಲಕ ನಾನು ತೋರಿಸ್ತೀನಿ. ಇದು ಫೈನಾನ್ಸ್ ಮಿನಿಸ್ಟ್ರಿನೇ ಇದು ಹಾಕಿದೆ. ಈ ಒಂದು 3-4 ವರ್ಷದಿಂದ ಹೇಗಿದೆ ಅನ್ನೋದಕ್ಕೆ ನಾನು ತೋರಿಸ್ತೀನಿ. 16-17ರಲ್ಲಿ ನಮ್ಮ GDP ಗ್ರೋತ್ 8.2 ಇತ್ತು. 17-18ರಲ್ಲಿ 7.2 ಆಯ್ತು.
ನಂತರ 18-19ರಲ್ಲಿ 6.1 ಗಳಿತು. 2019-20 ತಿಂಗಳು ದಟ್ ಈಸ್ ಕೊನೆ ಕ್ವಾರ್ಟರ್, ಜನವರಿ ಟು ಮಾರ್ಚ್ ನಲ್ಲಿ ಅದು 3 ಸರಾಸರಿ. ಈಗ ಮುಂದಿನ 20-21 ಫೈನಾನ್ಷಿಯಲ್ ಇಯರ್ ನಲ್ಲಿ RBI ಹೇಳೋ ಪ್ರಕಾರ ಸುಮಾರು -9.5 GDP ಆಗುತ್ತೆ, ಮೈನಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬರೀ ಇಕನಾಮಿಕ್ ಕಾರಣ ಒಂದೇನೆ ಅಂತ ಕೆಲವರು ಬೇರೆ ಪೊಲಿಟಿಕಲ್ ಸೈಂಟಿಸ್ಟ್ ಅವರು ಇವರು ಹೇಳೋದೇನಂತಂದ್ರೆ, ದೇಶದಲ್ಲಿ ಆದಂತ ಒಂದು ಬೇರೆ ರೀತಿಯ ಸಂಚಲನ ಅಥವಾ ಬೇರೆ ರೀತಿಯಾದಂತ ಏನೋ ರಾಜಕೀಯವಾದಂತ ವ್ಯವಹಾರಗಳಿಂದ ಇದಾಯ್ತು ಅಂತ. CAA ಮತ್ತು NRC ಅಂತದ್ದಾಗ್ಲಿ, ಕಾಶ್ಮೀರದಲ್ಲಿ 370 ಅಂತ ಅಬಾಲಿಷನ್ ಆಫ್ 370 ಆರ್ಟಿಕಲ್ 370 ಅನ್ನೋದಾಗ್ಲಿ, ಇಂಥವು ಎಲ್ಲವೂ ಸಮಾಜದಲ್ಲಿ ದೇಶದಲ್ಲಿ ಒಂದು ರೀತಿಯ ಡಿಸ್ಟರ್ಬೆನ್ಸ್ ಉಂಟಾಯ್ತು. ಈ ಕಾರಣಗಳು ಇದೆ ಅನ್ನೋ ಒಂದು ಮಾತು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಕರೋನಾ ನಮ್ಮ ದೇಶದಲ್ಲ, ಈ ಕರೋನಾ ಸೋಂಕು ನಮಗೆ 1 ತಿಂಗಳಷ್ಟು ಮುಂಚಿತವಾಗಿ ನಮಗೆ ಒಂದು ವಾರ್ನಿಂಗ್ ಇತ್ತು. ವಾರ್ನಿಂಗ್ ಅಂತ ಹೇಳಿದ್ರೆ ಯುರೋಪ್ ಅಲ್ಲಾಗ್ಲಿ ಅಮೆರಿಕಾದಲ್ಲಿ ಅದು ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂತಂದ್ರೆ, ಅಮೆರಿಕಾದಲ್ಲಿ ಮಾರ್ಚ್ 1ರಿಂದಾನೇ ಅವರು ಲಾಕ್ಔಟ್ ಮಾಡಿದ್ರು. ಯುರೋಪ್ ನಲ್ಲೂ ಕೂಡ ಹಾಗೆ ಆಯ್ತು. ನಮ್ಮ ದೇಶಕ್ಕೆ ನಮಗೆ ಒಂದು 3-4 ವಾರ ನಮಗೆ ಒಂದು ವಾರ್ನಿಂಗ್ ಇತ್ತು, ಟೈಮ್ ಇತ್ತು ನಮ್ಗೆ. ಇದು ಒಂದು ಈ ಕರೋನಾ ಎಷ್ಟರ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಹೊಡೆತ ಕೊಟ್ಟಿದೆ ಅಂತಂದ್ರೆ, ಇನ್ನು ಮುಂದೆ ಈ ಎಕಾನಮಿಸ್ಟ್ಗಳು ನಮ್ಮ ಎಕಾನಮಿಯ ಚರಿತ್ರೆಯನ್ನು ಬರೆಯುವಾಗ ಪ್ರೀ ಕರೋನಾ ಪೋಸ್ಟ್ ಕರೋನಾ ಅನ್ನೋ ಒಂದು ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಷ್ಟೊಂದು ಅಘಾತವಾದ ಪೆಟ್ಟು ಕೊಟ್ಟಿದೆ ಈ ಕರೋನಾ. ಈ ಕರೋನಾ ಅನ್ನೋದು ಒಂದು ವಾಟರ್ ಶೆಡ್ ಈವೆಂಟ್ ತರ ಆಗಿದೆ. ಇಡೀ ಎಕಾನಮಿನಲ್ಲಿ, ಪ್ರಪಂಚದ ಎಕಾನಮಿನಲ್ಲಿ ಒಂದು ವಾಟರ್ ಶೆಡ್ ಈವೆಂಟ್ ಆಗಿದೆ. ನಾವು ಹಿಂದೆ ಏನ್ ಮಾಡ್ತಾ ಇದ್ವು, ಅಮೆರಿಕದ ಡಿಪ್ರೆಷನ್ ಬಗ್ಗೆ, ಮೊದಲನೇ ಮಹಾಯುದ್ಧದ ನಂತರ ಅಮೆರಿಕದಲ್ಲಿ ಉಂಟಾದ ಡಿಪ್ರೆಷನ್ ಬಗ್ಗೆ ಈಗಲೂ ಕೂಡ ನಾವು ಮಾತಾಡ್ತಾ ಇರ್ತಾರೆ ಆರ್ಥಿಕ ತಜ್ಞರು. ಹಾಗೇನೆ ಈ ಕರೋನಾ ತಂದಂತ ವಿಪತ್ತನ್ನು ಮುಂದೆ 30-40-50 ವರ್ಷಗಳ ನಂತರ ಪ್ರಪಂಚದ ಆರ್ಥಿಕತೆ, ಈಗ ನಾವು ಗ್ಲೋಬಲೈಸೇಷನ್ ಡಿಗ್ಲೋಬಲೈಸೇಷನ್ ಅನ್ನು ಮಾತಾಡೋ ತರ ಮುಂದೆ ಕೂಡ 30-40 ವರ್ಷಗಳ ನಂತರ ಕೂಡ ಕರೋನಾ ಹಿಂದಿನ ಆರ್ಥಿಕ ಪರಿಸ್ಥಿತಿ, ಕರೋನಾ ನಂತರದ ಮುಂದಿನ ಆರ್ಥಿಕ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ವಿವರಣೆಗಳಿರುತ್ತೆ. ನಮ್ಮ ದೇಶದಲ್ಲೂ ಕೂಡ ಇದು ಈಗಾಗ್ಲೇನೆ ಅನೇಕ ತರವಾದ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಗಳಾಗಿದೆ ಕರೋನಾದಿಂದ. ಮತ್ತೆ ಈ ಕರೋನಾ ಬಂದಾಗ್ಲೂ ಕೂಡ ಸರ್ಕಾರ ಪ್ರಾಬಬಲಿ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಅದನ್ನ ಲಾಕ್ ಡೌನ್ ಮಾಡಿದ್ರೆ ಒಳ್ಳೇದಿತ್ತೇನೋ ಅಂತ ಕೆಲವರ ಅಭಿಪ್ರಾಯ. ಉದಾಹರಣೆಗೆ ನಾವು ಮಾರ್ಚ್ 23 ತನಕನೂ ಹೊರದೇಶದಿಂದ ಬರೋರ್ನೆಲ್ಲ ಒಳಗಡೆ ಬಿಟ್ಕೊಂಡ್ವು. ನಮ್ಮ ದೇಶದವ್ರು ಆಗ್ಬೋದು, ಫಾರಿನರ್ಸ್ ಆಗ್ಬೋದು, ಮತ್ತೆ ಅವ್ರನ್ನೆಲ್ಲ ಒಳಗಡೆ ಬಿಟ್ಕೊಂಡ್ವು. ಇದು ಕರೋನಾ ಸೋಂಕು ಬಂದಿರೋದು ಹೊರದೇಶದಿಂದ. ನಾವು 24ನೇ ತಾರೀಕು ರಾತ್ರಿ 9 ಗಂಟೆಗೆ ಅನೌನ್ಸ್ ಮಾಡಿ ಮಧ್ಯರಾತ್ರಿಯಿಂದ 4 ಗಂಟೆಗಳ ಕಾಲ ಇಡೀ ದೇಶದ ಇದಕ್ಕೆ 4 ಗಂಟೆಗಳ ಕಾಲಾವಕಾಶ ಕೊಟ್ಟು ಕ್ಲಾಂಪ್ ಡೌನ್ ಆಯ್ತು. ಇದು ತುಂಬಾ ಬಹುತೇಕ ಇದು ನಮ್ಮ ಎಕಾನಮಿ ಮೇಲೆ ಹೊಡೆತ ಬಿತ್ತು, ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಗಳ ಮೇಲೂ ಹೊಡೆತ ಬಿತ್ತು. ಆ ನಂತರ ಈ ಮೈಗ್ರೆಂಟ್ ಲೇಬರರ್ಸ್ ಅವ್ರ ಗುಳೆ ಹೊರಟ್ರಲ್ಲ, ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಅಂತ ದೊಡ್ಡ ನಗರಗಳಿಂದ ಅವರವರ ಹಳ್ಳಿಗಳಿಗೆ ಹೊರಟ್ರಲ್ಲ, ಅದು ತುಂಬಾ ವಿಪರೀತವಾಗಿ ಈ ಸೋಂಕು ಈ ಹಳ್ಳಿಗಾಡಿನಲ್ಲಿ ಕೂಡ, ರೂರಲ್ ಏರಿಯಾಸ್ಗಳು ಕೂಡ ಹರಡೋದಕ್ಕೆ ಕಾರಣ ಆಯ್ತು ಅಂತ ಒಂದು ಇದಿದೆ. ಮತ್ತೆ ಈ ಕ್ಲಾಂಪ್ ಡೌನ್ ಸ್ವಲ್ಪ ನಿಧಾನಕ್ಕಾಗಿ ಮಾಡಿದ್ರೆ, ಆ ದಿವಸ ಕೆಲವರು ಹೇಳೋರು ಅಂತಂದ್ರೆ ಇಡೀ ದೇಶದಲ್ಲಿ 50ಕ್ಕಿಂತ ಹೆಚ್ಚು ಕೇಸ್ ಇರಲಿಲ್ಲ, ಮತ್ತೆ 1 ಸಾವು ಆವತ್ತಿನ ದಿವಸ ಆಗಿರ್ಲಿಲ್ಲ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ಇವರಿಗೆ ದೇಶದ ಜನಗಳಿಗೆ ಒಂದು 5-6 ದಿವಸ ಟೈಮ್ ಕೊಟ್ಟು ಯಾರ್ಯಾರು ಎಲ್ಲೆಲ್ಲಿ ಸೆಟ್ಲ್ ಆಗಿದ್ರು ಅವರೆಲ್ಲ ನಿಧಾನಕ್ಕೆ ವಾಪಸ್ ಅವ್ರವ್ರ ಊರುಗಳಿಗೆ ಹೋಗಿ ಸೆಟ್ಲ್ ಆದ ಮೇಲೆ ನಾವು ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತೇನೋ. ಬೇರೆ ಈ ಸೋಂಕು ತೀರಾ ಹರಡದಾಗೆ ಅಥವಾ ಸೋಂಕು ತುಂಬಾ
ನಾವು ಲಾಕ್ಡೌನ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಯ್ತೇನೋ ಅಂತ ಒಂದು. ಈ ಲಾಕ್ಡೌನ್ ಆದ್ಮೇಲೂ ಕೂಡ ತೆಗೆದ ಮೇಲೂ ಕೂಡ ಈಗ ಪಾರ್ಷಿಯಲ್ ಆಗಿ ಅನೇಕ ಕಡೆಗಳು ತೆಗಿತಾ ಇದ್ದಾರೆ. ನಮ್ಮ ಉದ್ದೇಶ ಅವಾಗ ಒಂದು 3-4 ತಿಂಗಳಲ್ಲಿ ಇದು ಹೊರಟೋಗ್ಬೋದೇನೋ ಅಂತ ಇತ್ತು, ಆದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇದೆ. ಸೊ 6 ತಿಂಗಳಾದ್ರೂ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಆರ್ಥಿಕ ಸ್ಥಿತಿಯ ಬಗ್ಗೆ ಬಹಳಷ್ಟು ಪೆಟ್ಟು ಕೊಟ್ಟಿದೆ ಇದು. ಸೊ ಈ ಕರೋನಾದ ಎಫೆಕ್ಟ್ ಇಂದ ಇದಾದ್ಮೇಲೆ ಸರ್ಕಾರ ಏನೇನ್ ಕ್ರಮ ತಗೊಳ್ತಪ್ಪ, ಈಗ ಇಷ್ಟೊಂದು ಸಂಕಷ್ಟದಲ್ಲಿರುವಾಗ ದೇಶ -9% GDP ಹೋಗೋ, ಈಗ ಫಸ್ಟ್ ನಲ್ಲಿ -23% ಇದೆ GDP. ಅಂದ್ರೆ ಎಷ್ಟು ಮಟ್ಟಿಗೆ ಇದಾಗಿದೆ ಅನ್ನೋದಕ್ಕೆ, ಅದು ಪೆಟ್ಟು ಕೊಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. -23 ಇಂದ -9 ಇಡೀ ವರ್ಷದಲ್ಲಿ 9% ಇದೆ ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಕೂಡ ನಮ್ದು ಆರ್ಥಿಕ ಪರಿಸ್ಥಿತಿ ಕೊರೋನಾ ಬರಕ್ ಮೊದಲಿಂದ ಆರ್ಥಿಕ GDP ಒಂದು ಮೆಷರ್ ಆದ್ರೆ ಬೇರೆ ರೀತಿಯ ಅನೇಕ ಮೆಷರ್ಗಳನ್ನ ನಾವು ನೋಡ್ಬೋದು. ನಮ್ಮ ದೇಶದ 500ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿಗಳ ಟರ್ನ್ ಓವರ್ಗಳು 1890 ನಲ್ಲೇ ಕಮ್ಮಿ ಆಗೋಗ್ಬಿಟ್ಟಿತ್ತು. ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ ನಾವು 2014 ನಲ್ಲಿ $314 ಬಿಲಿಯನ್ ಮಾಡಿದ್ರೆ ಅದು ಕ್ರಮೇಣ ಇಳಿಮುಖ ಆಗೋಗ್ಬಿಟ್ಟಿತ್ತು. ಕೊನೆಗೆ ನಾವು 2019 ನಾವು $330 ಬಿಲಿಯನ್ ತಲುಪಿದ್ವು. ಆದ್ರೆ 19-20ರಲ್ಲಿ ಮತ್ತೆ ಇಳಿಮುಖ ಆಗೋಯ್ತು. ಇದು ಕರೋನಾ ಎಫೆಕ್ಟ್ ಇಂದ ಆಗಿದ್ದಂತಲ್ಲ, ನಮ್ಮ ಇಂಟರ್ನಲ್ ಆರ್ಥಿಕ ಪರಿಸ್ಥಿತಿಯಿಂದ ಹೀಗಾಯ್ತು. ಅದು ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ವಿಪರೀತ ಬ್ಯಾಡ್ ಡೆಟ್ಸ್, 4.85 lakhs ಅಷ್ಟು ಬ್ಯಾಡ್ ಡೆಟ್ಸ್ ನಾವು ಈ 4 ವರ್ಷದಲ್ಲಿ ನಾವು ರೈಟ್ ಆಫ್ ಮಾಡಿದೀವಿ ಅಂತ ಒಂದು RBI ವರದಿ ಹೇಳುತ್ತೆ. ಅದಲ್ದೇ 1.85 lakh crores ಅಷ್ಟು ಈ ಫ್ರಾಡುಲೆಂಟ್ ಡೀಲ್ಸ್ ಗಳಿಂದ ಆಗಿದೆ ಅಂತಾನು ಹೇಳ್ತಾರೆ. ಅದು ಬ್ಯಾಂಕಿನ ಫ್ರಾಡ್ ಗಳಿಂದ ಆಗಿದೆ ಅಂತ. ಸುಮಾರು ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ 14 ನ್ಯಾಷನಲೈಸ್ ಬ್ಯಾಂಕ್ಸ್ ನಷ್ಟದಲ್ಲಿದೆ. ಅದು 17, 18, 19 ಕೂಡ ನಷ್ಟದಲ್ಲಿದೆ. ಮತ್ತೆ ನಮ್ಮ ಕ್ರೆಡಿಟ್ ಗ್ರೋತ್ ಬೆಳೀತಾ ಇಲ್ಲ. ನಮ್ಮಲ್ಲಿ ಬ್ಯಾಂಕ್ಗಳ ಹತ್ರ ಡಿಪಾಸಿಟ್ ಹೆಚ್ಚಿದ್ರು ಕೂಡ, ಆದ್ರೆ ಬ್ಯಾಂಕ್ಗಳೆಲ್ಲ ಅವರ ನಷ್ಟ ಅನುಭವಿಸ್ತಾ ಇರೋದು ನೋಡಿ ದೇ ಆರ್ ಆಲ್ ವೆರಿ ಸ್ಕೇರ್ಡ್ ಆಫ್ ಲೆಂಡಿಂಗ್. ಸೊ ಕ್ರೆಡಿಟ್ ಗ್ರೋತ್ ಆಗಿಲ್ಲ. ಹೀಗಾಗಿ ಎಲ್ಲ GDPಗಳು ಇಳಿಮುಖ ಆಗೋದ್ರ ಜೊತೆಗೆ ಇವೆಲ್ಲ ನಮಗೆ ಇಂಡಿಕೇಶನ್ಸ್ ತೋರಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಇಳಿಮುಖವಾಗಿದೆ ಅಂತ. ಸರ್ಕಾರ ಏನ್ ಮಾಡ್ತಾ ಇತ್ತು ಅದಕ್ಕೆ? ಸರ್ಕಾರದ ಒಂದು ವೀಕ್ನೆಸ್, ಈ ಸರ್ಕಾರದ ಒಂದು ವೀಕ್ನೆಸ್ ಏನಂತಂದ್ರೆ, ಅವರು ಯಾವ ಕಷ್ಟಗಳನ್ನು ಬಹಿರಂಗವಾಗಿ ತೋಡ್ಕೊಳ್ಳೋದಿಲ್ಲ, ಯಾವ ಕಷ್ಟವನ್ನು ಕೂಡ ಬಹಿರಂಗವಾಗಿ ಡಿಸ್ಕಸ್ ಮಾಡೋದಿಲ್ಲ. 2020 ಫೆಬ್ರವರಿನಲ್ಲಿ ಬಜೆಟ್ ಪ್ರೆಸೆಂಟ್ ಆಯ್ತು. ಅವತ್ತಿಗೂ ಕೂಡ ನಮ್ಮಲ್ಲಿ ಸ್ಲೋ ಡೌನ್ ಇದೆ ಅನ್ನೋದನ್ನ ಅವರು ರೆಕಗ್ನೈಸ್ ಮಾಡೋದಿಲ್ಲ. ಈ ರೆಕಗ್ನಿಷನ್ ಯಾಕೆ ಬೇಕಪ್ಪ ಅಂತ ಹೇಳೋದಾಯ್ತು ಅಂತಂದ್ರೆ, ಯಾವುದೇ ಒಂದು ಸಂಕಷ್ಟವನ್ನ ಅಥವಾ ಕಷ್ಟವನ್ನ ನಾವು ರೆಕಗ್ನೈಸ್ ಮಾಡದೇ ಇದ್ರೆ ಅದಕ್ಕೆ ಪರಿಹಾರಗಳು ಸಿಗೋದು ಅಥವಾ ಹುಡುಕೋದು ಕಷ್ಟ ಆಗುತ್ತೆ. ಒಂದು ಉದಾಹರಣೆ ಹೇಳೋದಂತಂದ್ರೆ, ಈಗ ನಮ್ಗೆ ನಾವು ಕ್ಯಾನ್ಸರ್ ಬಂದಿದ್ರು ಕೂಡ ಕ್ಯಾನ್ಸರ್ ಬಂದಿಲ್ಲ ಅಥವಾ ಕ್ಯಾನ್ಸರ್ ಇಲ್ಲ ಅಂತಾನೆ ನಾವು ತಿಳ್ಕೊಂಡಿದ್ರೆ ಅದರ ಟ್ರೀಟ್ಮೆಂಟ್ ಬಗ್ಗೆ ನಾವು ಒಲವು ತೋರಿಸೋದಿಲ್ಲ. ಹೀಗೆ ಈ ಸರ್ಕಾರ ಹೊಸದಾಗಿ ಹೊಸ ಮ್ಯಾಂಡೇಟ್ ತಗೊಂಡು ಮತ್ತೆ ಜನಗಳ ಒಂದು ಸಹಕಾರದಿಂದ ಹೆಚ್ಚು ಮತಗಳಿಂದ ಬಂದಿದ್ರು ಕೂಡ ಅವ್ರಿಗೆ ನಾವು ನಮ್ಮ ಎಕಾನಮಿ ಸ್ವಲ್ಪ ಇಳಿಮುಖವಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. 2020 ಫೆಬ್ರವರಿ ಬಜೆಟ್ ಅಲ್ಲಿ ಕೂಡ ಈ ಮಾತು ಬರಲಿಲ್ಲ. ಸೊ ಈ ರೆಕಗ್ನೈಸ್ ಸ್ಲೋನೆಸ್ ಇನ್ ರೆಕಗ್ನೈಸಿಂಗ್ ದಿ ಪ್ರಾಬ್ಲಮ್ ಇಟ್ ಸೆಲ್ಫ್ ಈಸ್ ಲೀಡಿಂಗ್ ಟು ದಿ ಫರ್ದರ್ ಸ್ಲೋ ಡೌನ್ ಅಂತ ಅನ್ಸುತ್ತೆ ನಮಗೆ. ಮತ್ತೆ ಇನ್ನೊಂದೇನಂತಂದ್ರೆ ನೀ ಜರ್ಕ್ ರಿಯಾಕ್ಷನ್ಗಳು. ಈಗ ಅವರ ಸಲಹೆಗಾರನೇ ಅವ್ರು ಕೇಳ್ದೇನೆ ನೀ ಜರ್ಕ್ ರಿಯಾಕ್ಷನ್ಗಳು ಮತ್ತೆ ಡಿಸಿಷನ್ಗಳು ತಗೋತಾರೆ ಅನ್ನೋದೊಂದು. ಡಿಮಾನಿಟೈಸೇಷನ್ ತಗೊಂಡಾಗ ಅವರ ಚೀಫ್ ಎಕನಾಮಿಕ್ ಅಡ್ವೈಸರ್ಗೆ ಗೊತ್ತಿರ್ಲಿಲ್ಲ, RBIಗೆ ತಿಳಿಸಿರ್ಲಿಲ್ಲ, ಆ ನಂತರ ತಿಳಿಸಿದ್ರು ಅಂತ. ಚೀಫ್ ಎಕನಾಮಿಕ್ ಅಡ್ವೈಸರ್ ಆದಂತ ಆ ಕಾಲದ ಸುಬ್ರಹ್ಮಣ್ಯಂ ಒಂದ್ ಮಾತು ಹೇಳಿದ್ರು, ಮಾರನೇ ದಿವಸ ಪತ್ರಿಕೆನಲ್ಲಿ ಅದನ್ನ ಘೋಷಣೆಯನ್ನ ನೋಡಿದೆ ಅಂತ. ಅಂದ್ರೆ ಒಂದು ದೊಡ್ಡ ಒಂದು ಡಿಸಿಷನ್, ಎಕನಾಮಿಕ್ ಡಿಸಿಷನ್ ತಗೊಳ್ಳುವಾಗ ಯಾರನ್ನೂ ಕೇಳ್ದೇನೆ, ಸಲಹೆ ಕೇಳ್ದೇನೆ ತಗೊಂಡಾದಂತ ಪರಿಣಾಮ ಇವ್ರ ಸರ್ಕಾರದ
ವಾಪಸ್ ಬರೋದಿಲ್ಲ, ಅಷ್ಟೊಂದು ಬ್ಲಾಕ್ ಮನಿ ಸಿಸ್ಟಮ್ ಅಲ್ಲಿ ಇದೆ. ಅದರಿಂದ ಹಣ ಬರುತ್ತೆ, ಅದರಿಂದ ನಾವು ಬೇಕಾದಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡಬಹುದು ಅಂತ ಒಂದು ಆಸೆ ಇತ್ತು. ಆದ್ರೆ ಎಲ್ಲ ಹಣನು ವಾಪಸ್ ಬಂದಿದ್ರಿಂದ ಸರ್ಕಾರಕ್ಕೆ ಅದು ಆದಾಯ ಆಗ್ಲಿಲ್ಲ. ಇದೊಂದು ದೊಡ್ಡದು. ಮತ್ತೆ ಅದು ಆರ್ಥಿಕವಾಗಿ ಒಂದು ಪೆಟ್ಟು ಕೂಡ ಕೊಡ್ತು ಇದೊಂದು. ಮತ್ತೆ ಸಲಹೆಗಾರನ ಕೇಳ್ದೇನೆ ಅದೊಂದು ಡಿಸಿಷನ್ ತಗೊಳ್ತಾರಲ್ಲ, ಅವರಲ್ಲೇನೆ ಇದು ನೀ ಜರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ತರ ಮಾಡೋದ್ರಿಂದಾನೇ ಇದಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಏಟು ಬೀಳ್ತಾ ಇದೆಯೇನೋ ಅಂತ ಒಂದು ಇದು ಗುಮಾನಿ ಬಹಳಷ್ಟು ಜನರಲ್ಲಿದೆ. ಇದು ನಮ್ಮ ಮತ್ತೆ ಡಿಮಾನಿಟೈಸೇಷನ್ ಹೆಚ್ಚೇನಾಯ್ತು ಅಂತ ಹೇಳಿದ್ರೆ, ಟ್ಯಾಕ್ಸ್ ಸ್ವಲ್ಪ ನಂತರದಲ್ಲಿ ಅದು ಕೆತ್ತ ಬಂತು. ಈಗ ಕರೋನಾ ಬರಕ್ ತುಂಬಾ ಕಮ್ಮಿ ಆಗಿದೆ. ಮತ್ತೆ ಈಗ 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 ಕರೋನಾ ಬಂದ ಮೇಲೆ ಏಪ್ರಿಲ್ ಇಂದ ನಾವು ಆಗಸ್ಟ್ ತನಕ ನೋಡಿದ್ರೆ, ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ 1.55 lakhs ಕ್ರೋರ್ಸ್ ಅಷ್ಟು ಕಮ್ಮಿ ಆಗಿದೆ ಕಲೆಕ್ಷನ್. ಈ ಮುಂದಿನ 6-7 ತಿಂಗಳಲ್ಲಿ ಇನ್ನೂ ಒಂದು 1.5 lakh crores ಕಮ್ಮಿ ಆಗುತ್ತೆ ಅನ್ನೋದೊಂದು ಇದು ಅಂದಾಜು. ಸೊ 3 ಲಕ್ಷ ಕೋಟಿ GST ನಲ್ಲೇನೆ ಕಮ್ಮಿ ಆಗಬಹುದೇನೋ ಅಂತ ಒಂದು ಇದು. ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕೂಡ ಹೋದ ವರ್ಷಕ್ಕಿಂತ ಕಮ್ಮಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ಮುಖ್ಯವಾದ ರೆವೆನ್ಯೂ GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಗಳಲ್ಲಿ ಕಮ್ಮಿ ಆದ್ಮೇಲೆ, ಮತ್ತೆ ಈ ಕರೋನಾ ಟೈಮ್ ನಲ್ಲಿ ಸರ್ಕಾರ ಪ್ರೈವೇಟ್ ಹೆಚ್ಚು ಖರ್ಚು ಮಾಡಿದ್ರೆ ಅಥವಾ ರಿಲೀಫ್ ಪ್ಯಾಕೇಜ್ಗಳು ಕೊಟ್ರೆ ದೇಶದ ಆರ್ಥಿಕತೆ ಮುಂದುವರಿಯುತ್ತೆ ಮತ್ತೆ ಆದ್ರೆ ಈ ವಿಚಾರದಲ್ಲಿ ಕೂಡ ನಮ್ಮ ಈ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಕೆಲವೊಂದು ರಾಜ್ಯ ಸರ್ಕಾರಗಳಾಗ್ಲಿ ಮುಂದೆ ಬಂದು ರಿಲೀಫ್ ಪ್ಯಾಕೇಜ್ ಕೊಡ್ತಾ ಇಲ್ಲ. ಅವರ ರಿಲೀಫ್ ಪ್ಯಾಕೇಜ್ ಕೊಟ್ಟಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಸುಮಾರು 20 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ಈ ಮಾರಿಟೋರಿಯಂ ಅನ್ನೋದಕ್ಕೆ 8 ಲಕ್ಷ ಕೋಟಿ ಮಾರಿಟೋರಿಯಂನು ಕೂಡ ಅದು ರಿಲೀಫ್ ಪ್ಯಾಕೇಜ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಸಾಲವನ್ನ ಮನ್ನಾ ಮಾಡ್ಲಿಲ್ಲ, ಸಾಲವನ್ನ ಕಂತು ಕಟ್ಟೋದನ್ನ ಡೆಫರ್ ಮಾಡಿದ್ರು ಮತ್ತೆ ಆ ಇಂಟ್ರೆಸ್ಟ್ ಕೊಡಬೇಕೇ ಬೇಡವೆ ಅನ್ನೋದಕ್ಕೆ ಇನ್ನು ಕೋರ್ಟ್ ಅಲ್ಲಿ ತೀರ್ಮಾನ ಆಗಿಲ್ಲ. ಇಂತಹದ್ದು ಮಾನಿಟರಿ ರಿಲೇಟೆಡ್ ಅಥವಾ ಫಿಸ್ಕಲ್ ರಿಲೇಟೆಡ್ ಪ್ರೋಗ್ರಾಮ್ಗಳನ್ನು ಕೂಡ ಸರ್ಕಾರ ಅದೊಂದು ರಿಲೀಫ್ ಪ್ಯಾಕ್ ಅಂತ ತಿಳ್ಕೊಂಡಿದೆ. ಕೆಲವರು ಆರ್ಥಿಕ ತಜ್ಞರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಕಾರ್ಪೊರೇಟ್ ಸೆಕ್ಟರ್ಗೆ ಅಥವಾ ಫಾರ್ಮಲ್ ಸೆಕ್ಟರ್ಗೆ ನೀವು ಕೊಟ್ಟಿದ್ದೀರಿ, ಆದ್ರೆ ನಮ್ಮ ದೇಶ ಇನ್ಫಾರ್ಮಲ್ ಸೆಕ್ಟರ್ ಮೇಲೆ ಬಹಳಷ್ಟು ನಿಂತಿದೆ, ಆ ಇನ್ಫಾರ್ಮಲ್ ಸೆಕ್ಟರ್ಗೆ ತಾವು ದಯವಿಟ್ಟು ಕೊಡಬೇಕು ಅನ್ನೋದನ್ನ ಕೇಳ್ಕೊತಾ ಇದ್ದಾರೆ. ಒಂದು ಉದಾಹರಣೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಸುಮಾರು 3 ಲಕ್ಷ ಜನ ಆಟೋ ಡ್ರೈವರ್ಗಳಿದ್ದಾರೆ. ಅವರಿಗೆ ಆ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಎರಡು ತಿಂಗಳು ಅವರಿಗೆ ಬಿಸ್ನೆಸ್ ಇರಲಿಲ್ಲ. ಆ ನಂತರ ಕೂಡ ಆಟೋ ಹತ್ತೋದು ಜನ ಕಮ್ಮಿ ಆಗಿದೆ. ಈ 3 ಲಕ್ಷ ಜನ ಅವರ ಸಂಪಾದನೆ ಮೇಲೆ ಇದ್ರ ಮೇಲೆ ನಿಂತಿರೋರು, ಅವರಿಗೆ ಯಾವುದೇ ತರ ಸರ್ಕಾರಿ ಬೆನಿಫಿಟ್ ಗಳು ಹೋಗಲ್ಲ ಈ ತರದೊಂದು. ಮತ್ತೆ ಕ್ಷೌರಿಕರು, ಲಕ್ಷಾಂತರ ಜನ ಕ್ಷೌರಿಕರಿದ್ದಾರೆ. ಈಗ ಸೆಲೂನ್ ಹೋಗೋದೇ ಕಮ್ಮಿ ಆಗ್ಬಿಟ್ಟಿದೆ. ಮತ್ತೆ ಹೋದ್ರು ಕೂಡ ಡೆಫರ್ ಮಾಡಿ ಹೋಗ್ತಾರೆ. ಅಂತದ್ದು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಬಾರ್ಬರ್ಸ್ ಗಳಾಗ್ಬೋದು, ಟ್ಯಾಕ್ಸಿ ಡ್ರೈವರ್ ಗಳಾಗ್ಬೋದು, ಮತ್ತೆ ವಡೆ ಪಕೋಡ ಮಾಡೋ ರೋಡ್ ಸೈಡ್ ಇವರಾಗಿರ್ಬೋದು, ರೋಡ್ ಸೈಡ್ ದೋಬಿಗಳಾಗಿರ್ಬೋದು. ಈಗ ಪ್ರತಿಯೊಂದು ರೋಡ್ ನಲ್ಲೂ ಒಬ್ಬರು ದೋಬಿ ಇರ್ತಾ ಇದ್ದ, ಅವರಿಗೆ ಬಟ್ಟೆಗಳು ಕೊಟ್ಟು ನಾವು ಮಾಡ್ತಾ ಇದ್ವಿ. ಈಗ ಈ ಕರೋನಾ ಸೋಂಕಿನ ಭಯದಿಂದ ಆ ದೋಬಿಗೂ ಇದಿಲ್ಲ. ಅವರೆಲ್ಲರೂ ಇಲ್ಲಿರೋದಕ್ಕಾಗ್ದೇನೆ ಈ ಇದರಲ್ಲಿ ಪಟ್ಟಣಗಳಲ್ಲಿ ಇರಕ್ಕಾಗ್ದೇನೆ ಅವ್ರ ಊರಿಗೆ ಹೋಗಿದ್ದಾರೆ. ಅವ್ರ ಊರಿಗೆ ಹೋದ್ರು ಕೂಡ ಅಲ್ಲಿ ಯಾವ್ದೋ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು, ಯಾವ್ದೋ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ಬೇಕು, ಇದಾಗಿದೆ. ಇಂಥ ಇನ್ಫಾರ್ಮಲ್ ಸೆಕ್ಟರ್ ಜನಗಳಿಗೂ ಕೊಟ್ಟಿದ್ರೆ ಬಹಳಷ್ಟು ಅನುಕೂಲ ಆಗೋದೇನೋ ಅಂತ ಅನೇಕ ತಜ್ಞರುಗಳಿದು. ಈ 20 ಲಕ್ಷ ಕೋಟಿ ಸರ್ಕಾರದ ಕ್ಲೇಮು, 20 ಲಕ್ಷ ಕೋಟಿ ನಾವು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಅನೇಕ ಒಂಥರ ಜೋಕ್ಸ್ಗಳು ಮತ್ತೆ ಇದೆಲ್ಲ ಬಂದಿದೆ. ಇದರ ಸಂಬಂಧಪಟ್ಟಾಗಿ ನನಗೊಂದು ಗಮನಕ್ಕೆ ಬಂದಂತ ಒಂದು ಕಾರ್ಟೂನ್ ತಮಗೆ ತೋರಿಸ್ತೇನೆ. ಇದರಲ್ಲಿ ಆತ ನಮ್ಮ
ಮಳೆ ನೊರೆ ಇದನ್ನ ಗುಳ್ಳೆಗಳನ್ನ ಬಿಡ್ತೀವಿ ನೋಡಿ, ಹಾಗೆ 20 ಲಕ್ಷ ಕೋಟಿ ಅನ್ನೋದು ಬರೀ ಗಾಳಿನಲ್ಲಿ ತೋರಿಬಿಟ್ಟಂತ ಸೋಪಿನ ತೋರಿಸಿದ್ದಾರೆ. ಇದು ಒಂದು ಮಟ್ಟಿಗೆ ಇದಾಗಿರ್ಬೋದು. ಈಗಲೂ ಕೂಡ ಅನೇಕ ತಜ್ಞರು ನೀವು ರಿಲೀಫ್ ಪ್ಯಾಕೇಜ್ ಕೊಡಬೇಕು, ಬಡ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳೋದು. ಇದರಲ್ಲಿ ಕೆಲವೊಂದು ಸರ್ಕಾರಗಳು ಮುಂದೆ ಬರೆದು, ಈಗ ನಮ್ಮ ಕರ್ನಾಟಕದ ಸರ್ಕಾರದಲ್ಲೇ ಒಂದ್ ರೀತಿ ಹೇಳೋದಾದ್ರೆ, ಕರೋನಾ ಬಂದ ಲಾಕ್ಡೌನ್ ಟೈಮ್ ನಲ್ಲಿ ಸುಮಾರು 2 ತಿಂಗಳಿಗೆ ಆಗುವಷ್ಟು PDS ಅಕ್ಕಿ ಗೋಧಿಯನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದು ಯಾವುದೇ ಎಲ್ಲ ಕೆಲಸವನ್ನು ಕಳೆದುಕೊಂಡಂತ ಈ ಇನ್ಫಾರ್ಮಲ್ ಸೆಕ್ಟರ್ ಜನಗಳಿಗೆ ಬಹಳ ಉಪಕಾರ ಆಯ್ತು. ಸುಮಾರು ಒಂದೊಂದು ಫ್ಯಾಮಿಲಿಗೆ 40 kg ಅಷ್ಟು ಅಕ್ಕಿ, ಗೋಧಿ, ಬೇಳೆ ಇಂಥವನ್ನೆಲ್ಲ ಸರಬರಾಜು ಮಾಡಿದ್ರು. ಅನೇಕ ವಾಲಂಟರಿ ಗ್ರೂಪ್ಸ್ ಗಳು ಕೂಡ ಗಳಿಗೆ ಅನುಕೂಲ ಮಾಡ್ಕೊಡ್ತಾ ಹೋದ್ರು. ಹೀಗೆ ಆದ್ರೂ ಕೂಡ ಈಗ ಇಲ್ಲಿದ್ದಂತ ಮೈಗ್ರೆಂಟ್ ಲೇಬರರ್ಸ್ ಗಳಿಗೆ ಅದು ಸವಲತ್ತು ಸಿಗದೇನೆ ಅವರೆಲ್ಲರೂ 100 ಮೈಲಿ ನಡ್ಕೊಂಡು ಅವ್ರ ಊರುಗಳಿಗೆ ಗುಳೆ ಹೋಗುವಂತ ಪರಿಸ್ಥಿತಿ ಬಂತು. ಹೀಗೆ ನೋಡ್ತು ಅಂತಂದ್ರೆ ಸರ್ಕಾರದ ಈಗ 4-5 ವರ್ಷದ ಸರ್ಕಾರದ ಪ್ರೋಗ್ರಾಮ್ಗಳು ಬರೀ ಸ್ಲೋಗನ್ ರೀತಿನಲ್ಲಿ ಕಾಣ್ತೀಯ ಹೊರತು, ಈಗ ಮೇಕ್ ಇನ್ ಇಂಡಿಯಾ ಅಂತ ಒಂದು ಸ್ಲೋಗನ್, ಆ ಮೇಕ್ ಇನ್ ಇಂಡಿಯಾ ಅಂತ ಸ್ಲೋಗನ್ದು, ಮತ್ತೆ ಸ್ಮಾರ್ಟ್ ಸಿಟೀಸ್ ಅಂತ ಒಂದು ಸ್ಲೋಗನ್, ಹೀಗೆ ಇದು ಬರೀ ಸ್ಲೋಗನ್ ರೀತಿನಲ್ಲೇ ಉಳ್ಕೊಂಡಿದೆ. ಮೇಕ್ ಇನ್ ಇಂಡಿಯಾ ಸ್ಲೋಗನ್, ಅದಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಒಂದು ಲಯನ್ ಸಿಂಬಲ್, ಹಲವಾರು ಮೆಷಿನರಿ ಪಾರ್ಟ್ಸ್ ಗಳಿಂದ ಮಾಡಿದಂತ ಒಂದು ದೊಡ್ಡ ಸಿಂಹ, ಆ ಸಿಂಹ ಲೋಗೋ, ಆ ಲೋಗೋ ಕೂಡ ಸೊ ಇದು ನಮ್ ಬರೀ ಸ್ಲೋಗನ್ ಆಗುತ್ತೆ ಹೊರತು ಅಥವಾ ಒಂದು ಇದಾಗಿ ಒಂದು ಮಾಡ್ತಾ ಇಲ್ಲ ಅಂತ ಒಂದು. ಮತ್ತೆ ಈಗ ಹೊಸ ಇದನ್ನ ಸ್ಮಾರ್ಟ್ ಸಿಟಿಗಳ ಬಗ್ಗೆ ಈಗ ನಿನ್ನೆ ಮೊನ್ನೆ ಈಗೆಲ್ಲ ನೋಡ್ತಾನೆ ಇದೀವಿ. ಇದ್ರಲ್ಲಿ ಹೈದರಾಬಾದ್ ಅಲ್ಲಿ ಆಗಿರ್ಬೋದು, ಪಾಟ್ನಾ ಬಿಹಾರ್ನಲ್ಲಿ ಆಗಿದ್ದಿರ್ಬೋದು, ಕಲ್ಕತ್ತಾದಲ್ಲಾಗಿರ್ಬೋದು, ಹೋದ ವರ್ಷ ಚೆನ್ನೈನಲ್ಲಿ ಆದಂತಹದ್ದು, ಬಾಂಬೆನಲ್ಲಿ ಪ್ರತಿ ಬಾರಿಯೂ ಆಗುವಂತ ಪ್ರವಾಹ ಮತ್ತೆ ರಿಲೇಟೆಡ್ ಇದು ನೋಡ್ತು ಅಂತ ಹೇಳಿದ್ರೆ, ನಮ್ಮ ಸ್ಮಾರ್ಟ್ ಸಿಟಿ ಏನು ಕನಸಿದೆ ಅದು ಕನಸಾಗೆ ಉಳ್ಕೊಳ್ತೇನೋ. ಇದರಿಗೆ ನಾವು 5-6 ವರ್ಷದಿಂದ ಸ್ಮಾರ್ಟ್ ಸಿಟಿ ಬಗ್ಗೆ ನಾವು ಮಾತುಕತೆ ಆಡ್ತಾ ಇದ್ರು ಕೂಡ ಯಾಕೆ ಹೀಗೆ ಇಂತ ಇದಕ್ಕೆಲ್ಲ ಸಿಕ್ಕಾಕೋತೀವಿ ನಾವು ಅಂತ ಒಂದು ದೊಡ್ಡ ಒಂದು ಮಳೆ ಬಂತು ಅಂತ ಹೇಳಿದ್ರೆ, ಇದು ದೇಶದ ಒಂದ್ ಕಡೆ ಆಗೋದಲ್ಲ, ಗೌಹಾತಿನಲ್ಲಾಯ್ತು, ಪ್ರತಿ ವರ್ಷ ಆಗ್ತಾ ಮಳೆ ಬಂದು ಅಲ್ಲಿ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಈಗ ಮೊನ್ನೆ ನಾವು ಹೈದರಾಬಾದ್ ಅಲ್ಲಿ ಅವನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯನ್ನು ನೋಡಿದ್ರೆ ಅಷ್ಟು ಸಂಕಟ ಆಗುತ್ತೆ. ಅದನ್ನ ನೋಡೋದಕ್ಕೆ ಅದು ಒಂದು ಗಾಬರಿ ಉಂಟು ಮಾಡುವಂತ ದೃಶ್ಯ ಅದು. ಹೀಗೆ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಆಗ್ತಾ ಇದೆ. ಮತ್ತೆ ಅನೇಕ ತರವಾದ ಇದು ಈಗ ಡೆಲ್ಲಿನಲ್ಲಿ ನಮ್ಮ ಇದಕ್ಕೆ ಅಲ್ಲಿ ಹೊಗೆ ಮತ್ತೆ ಇದರಿಂದ ಧೂಳಿನಿಂದ ಆಗಿ ಪೊಲ್ಯೂಷನ್ ಅಷ್ಟು ದೊಡ್ಡದಾಗಿದೆ. ಕೇಂದ್ರ ಸರ್ಕಾರದ ಅದು ಸೆಂಟ್ರಲ್ ಕ್ಯಾಪಿಟಲ್, ಆ ಕ್ಯಾಪಿಟಲ್ಸ್ ಟೌನ್ ನಲ್ಲೇನೆ ನಾವು ಆದಂತ ಪರಿಹಾರ ತರ್ಕೊಳಕ್ ಆಗದೆ ಇದ್ರೆ ಇಯರ್ ಆಫ್ಟರ್ ಇಯರ್ ಇವೆಲ್ಲ ಒಂದು ಸ್ಲೋಗನ್ಗಳಾಗಿ ಉಳಿಯುತ್ತೇನೋ ಅಂತ ಒಂದಿದು. ಇದಕ್ಕೆ ಒಂದು ಜೋಕ್ ಬಂದಿತ್ತು. ನಾವುಗಳೆಲ್ಲ ಹುಡುಗರಾಗಿದ್ದಾಗ ಯಾರು ಸ್ವಲ್ಪ ಹೆಚ್ಚು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಕೋತಾ ಇದ್ರೆ ಅಥವಾ ಹೆಚ್ಚು ಜಂಬ ಬಿಡ್ತಾ ಇದ್ರೆ, ಈಗ ಈ ಸರ್ಕಾರ ಈ ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾ ಇದೆ. ಮಾತಾಡ್ತಾ ಇತ್ತು 6 ವರ್ಷದಿಂದ, ಅದು 6 ವರ್ಷ ಆಗಿದೆ ಅನೌನ್ಸ್ ಆಗಿ. ಬುಲೆಟ್ ಟ್ರೈನ್ ಯಾವುದು ಅದು ನೆಲದಿಂದ ಎದ್ದಿಲ್ಲ. ಹಾಗೆ ಕೆಲವು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಾವೆಲ್ಲ ಹಿಂದೆ ಬರೀ ರೈಲ್ ಬಿಡ್ತಾ ಇದ್ವಿ ಅಷ್ಟೇ, ಈಗ ಈ ಸರ್ಕಾರ ಬರೀ ಬುಲೆಟ್ ಟ್ರೈನ್ ಬಿಡ್ತಾ ಇದೆಯಾ ಅಂತ ಹೇಳಿ ನಗಪಾಟ್ಲಿಗೆ ಇದು ಮಾಡ್ತಾರೆ. ಸೊ ಇದ್ರ ಜೊತೆಗೆ ಈಗ ರಿಲೀಫ್ ಪ್ಯಾಕೇಜ್ಗಳು ಕೊಡ್ಬೋದೇ ಅನ್ನೋದಕ್ಕೆ ಹಲವಾರು ತರದ ರಿಲೀಫ್ ಪ್ಯಾಕೇಜ್ ಕೊಡ್ಬೇಕು ಅಂತ ಈಗ ಮೊನ್ನೆನೂ ಕೂಡ ಸರ್ಕಾರಿ ನೌಕರರಿಗೆ ರಿಲೀಫ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಅದು ಸರ್ಕಾರಿ ನೌಕರರು ಖರ್ಚು ಮಾಡಿ ಡಿಮ್ಯಾಂಡ್ ಇಂಪ್ರೂವ್ ಆಗುತ್ತೆ. ಡಿಮ್ಯಾಂಡ್ ಇಂದ ನಮ್ಮ ಫ್ಯಾಕ್ಟರಿಗಳು ಹೆಚ್ಚು ಪದಾರ್ಥಗಳನ್ನ ತಯಾರು ಮಾಡಬಹುದು ಅಂತ ಒಂದಿದೆ. ಇದರ ಜೊತೆಗೆ
ಡಿ ಗ್ಲೋಬಲೈಸೇಷನ್ ನಲ್ಲಿ ಆತ್ಮನಿರ್ಭರತೆ ತಂದು ನಾವೇ ಸೆಲ್ಫ್ ರಿಲಯಂಟ್ ನಮ್ಮ ಮೇಲೆ ಒಂದು ರೀತಿಯ ಆಕ್ರಮಣ ಅಂತ ಹೇಳ್ಬೋದು ಅಥವಾ ಇಂಟ್ರೂಷನ್ ಅಂತ ಹೇಳ್ಬೋದು, ಅದು ನಡೀತಾ ಇರುವಾಗ ಚೈನಾ ಜೊತೆ ನಮ್ಮ ವ್ಯವಹಾರ ತುಂಬಾ ಇತ್ತು. ಸುಮಾರು $75 ಬಿಲಿಯನ್, ವರ್ಷದಲ್ಲಿ $75 ಬಿಲಿಯನ್ ಗಳಷ್ಟು ನಾವು ಅವರಿಂದ ಆಮದು ಮಾಡ್ಕೋತಾ ಇದ್ವಿ. ದೇಶದ ರಫ್ತು ಸುಮಾರು $20 ಬಿಲಿಯನ್ ಇದ್ರೆ, ಆ ಚೈನಾ ದೇಶದಿಂದ ತಗೊಳ್ಳೋದು ಇಂಪೋರ್ಟ್ ಸುಮಾರು $75 ಬಿಲಿಯನ್. ಸೊ ಆ ಚೈನಾದ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಇದು ಒಂದು ರೀತಿಯ ಶತ್ರು ದೇಶ, ಅವರಿಗೆ ಇದಾಗಬೇಕು ಅಂತ ಹಲವಾರು ಬ್ಯಾನ್ಗಳು ಬಂದಿದೆ. ಮತ್ತೆ ಕಸ್ಟಮ್ ಡ್ಯೂಟಿ, ಮತ್ತೆ ಇದನ್ನ ಚೈನಾದಿಂದ ತರಿಸ್ಕೊಳ್ಳೋದ್ರ ಬಗ್ಗೆ ಕಸ್ಟಮ್ ಡ್ಯೂಟಿಗಳು ಹಾಕಿದೀವಿ, ಇದೆಲ್ಲ ಮಾಡಿದೀವಿ. ಸೊ ಅದು ಒಂದು ರೀತಿಯಲ್ಲಿ ಈ ಪ್ರೊಡಕ್ಟಿವಿಟಿಯನ್ನ ಅದು ಪ್ರೊಡಕ್ಟಿವಿಟಿಗೆ ಹೊಡೆತ ಬಿದ್ದಿದೆ ಅಂತಾನು ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ತುಂಬಾ ಕಾಂಪೋನೆಂಟ್ಸ್ ನಾವು ತರಿಸ್ಕೊತಾ ಇದ್ವು ಚೈನಾದಿಂದ. ಅದು ಮತ್ತೆ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ API ಅಂತ ಹೇಳ್ತಾರೆ, ಇಂಟರ್ಮೀಡಿಯೇಟ್ ಒಂದು ಪ್ರಾಡಕ್ಟ್, ಅಲ್ಲಿಂದ ಚೈನಾದಿಂದ ಬರೋದು. ಎಲೆಕ್ಟ್ರಿಕಲ್ ಮತ್ತೆ ಇಂಜಿನಿಯರಿಂಗ್ ಗೂಡ್ಸ್ ಗಳು ಕೂಡ ಅಲ್ಲಿಂದ ಬರೋದು. ತಕ್ಷಣಕ್ಕೆ ನಾವು ಅದನ್ನ ಬ್ಯಾನ್ ಮಾಡೋದ್ರಿಂದ ಮಾಡ್ಕೊಂಡು ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕಾಲಾವಕಾಶ ಬೇಕಾಗ್ಬೋದು. ಹಾಗಾಗಿ ಕೂಡ ನಮ್ಗೆ ಅದು ಟೈಮ್ ಇದಾಗುತ್ತೆ ಅಂತ. ಈ ಗ್ಲೋಬಲೈಸೇಷನ್ ಎಫೆಕ್ಟ್ ಇನ್ನೊಂದೇನು ಅಂತಂದ್ರೆ, ನಮ್ಮ ಸರ್ಕಾರ ಮಾಡ್ತಾ ಇರೋದು, ನಾವು ಸುಮಾರು ನಮ್ಮ ಸ್ವತಂತ್ರ ಬಂದಾಗ್ಲಿಂದ ಹಿಡಿದು ಈ ಇದಕ್ಕೆ 91 ತನಕ ನಮ್ಮ ಟ್ಯಾರಿಫ್ ಈ ಲೋಕಲ್ ಇಂಡಸ್ಟ್ರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಫಾಲೋ ಮಾಡ್ತಾ ಇದ್ವು. ಅದ್ರಲ್ಲಿ ಏನಂತಂದ್ರೆ, ನಾವು ಟ್ರೇಡ್ ಬ್ಯಾರಿಯರ್ಸ್ ಗಳನ್ನ ಕಟ್ಕೊಂಡಿದ್ವಿ. ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ನರಸಿಂಹರಾವ್ ಗವರ್ಮೆಂಟ್ ಅಲ್ಲಿ ಬಂದ ಮೇಲೆ ಆ ಟ್ರೇಡ್ ಬ್ಯಾರಿಯರ್ಸ್ ಗಳನ್ನೆಲ್ಲ ಕಮ್ಮಿ ಮಾಡಿದ್ರು. ಹೊರದೇಶಗಳನ್ನೊಡನೆ ನಾವು ವ್ಯವಹಾರ ಮಾಡೋದಕ್ಕೆ ಸುಲಭವಾಗಿ ಮಾಡೋ ಒಂದು ಅವಕಾಶ ಸಿಕ್ತು. ಆದ್ರೆ ಈಗ ಮತ್ತೆ ನಾವು ಅದನ್ನ ರಿವರ್ಸ್ ಮಾಡ್ತಾ ಇದೀವಿ. ಯಾವಾಗ ನಾವು ಪ್ರೊಟೆಕ್ಷನಿಸ್ಟ್ ಬ್ಯಾರಿಯರ್ನ ಕಟ್ಕೋತೀವಿ, ಅವಾಗ ನಮ್ಮ ಇಂಡಸ್ಟ್ರಿಗಳು ಇನ್ಎಫಿಷಿಯಂಟ್ ಆಗೋ ಸಾಧ್ಯತೆಗಳುಂಟು. ಮತ್ತೆ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ಗಳು ಜಾಸ್ತಿ ಆಗ್ಬೋದು. ಸೊ ಈ ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಸರಿ ಅಲ್ಲ ಅಂತಾನು ಕೂಡ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡುತ್ತೆ ನಾವು ನೋಡ್ಬೇಕು. ಮತ್ತೆ ಈಗ ಕೂಡ ಏನಾಗಿದೆ ಅಂದ್ರೆ, ಕೆಲವೊಂದು ಸೋಷಿಯಲ್ ಡಿಸ್ಟರ್ಬೆನ್ಸ್ಗಳು ಇದ್ರ ಜೊತೆಗೆ CAA ಅಂತ ಪ್ರಕ್ರಿಯೆ ಐತೆ ಇದು, ಮತ್ತೆ NRC ಅನ್ನೋ ಫುಲ್ಲು ಒಂದು ರೀತಿಯ ಅಶಾಂತಿ ಉಂಟು ಮಾಡೋ ತರ ಆಗಿದೆ. ಯಾವಾಗ ನಮ್ಮಲ್ಲಿ ಸಮಾಜದಲ್ಲಿ ಅಶಾಂತಿ ಇರುತ್ತೋ ಆಗ ಪ್ರೋಗ್ರೆಸ್ ಕಮ್ಮಿ. ಸೊ ಹಾಗಾಗಿ ಇಂಥ ಈ ಗಲಭೆ ಎಬ್ಬಿಸುವಂತ ಅಥವಾ ನಮಗೆ ಆರ್ಥಿಕತೆಗೆ ಪೆಟ್ಟು ಕೊಡುವಂತ ಮಾತುಕತೆಗಳನ್ನ ಸರ್ಕಾರ ಬಿಟ್ಟು ಬೇರೆ ರೀತಿಯ ಆರ್ಥಿಕ ಪರಿಸ್ಥಿತಿಗೆ ಪಾಲಿಸಿಗಳು ತಂದ್ರೆ ಅನುಕೂಲ ಏನು ಅಂತ ಅನ್ಸುತ್ತೆ. ಈಗ ಈ ಕರೋನಾದಲ್ಲಿ ಇಡೀ ದೇಶ ಲಾಕ್ ಡೌನ್ ಇರುವಾಗ ಸುಗ್ರೀವಾಜ್ಞೆ ಮೂಲಕ ಕೆಲವು ಫಾರ್ಮ್ ರಿಲೇಟೆಡ್ ಅಮೆಂಡ್ಮೆಂಟ್ ಗಳು ತಂದಿದ್ದಾರೆ. ರೈತರ ಸಂಘಟನೆಗಳು ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಮೇಲೆ ಪರಿಣಾಮ ಬೀಳುವಂತ ಈ ಕಾನೂನುಗಳನ್ನ ನಮ್ಮನ್ನೇ ಕೇಳ್ದೇನೆ ನೀವು ತರೋದು ಹೇಗಿದೆ, ನಮ್ಮನ್ನ ಯಾರನ್ನೂ ಕನ್ಸಲ್ಟ್ ಮಾಡ್ಲಿಲ್ಲ, ಸುಗ್ರೀವಾಜ್ಞೆ ತರೋಂತ ಅರ್ಜೆನ್ಸಿ ಏನಿತ್ತು, ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ನೀವು ಡಿಬೇಟ್ ಮಾಡೋದಕ್ಕೂ ಅವಕಾಶ ಕೊಡದೆ ಬೆಳೆಯುವಂತ ಪ್ರದೇಶ, ಆ ಪ್ರದೇಶದ ರೈತರೇ ಇವತ್ತು ಹೈವೇನಲ್ಲಿ ಕೂತ್ಕೊಂಡು, ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಗಲಭೆಗಳಿಗೆ ಅವಕಾಶ ಕೊಡದೇನೆ ಶಾಂತ ರೀತಿಯಲ್ಲಿ ಎಲ್ಲಾ ತರದ ಜನಗಳನ್ನು ಯಾರ್ಯಾರಿಗೆ ಅದು ಅಫೆಕ್ಟ್ ಆಗೋದಿಲ್ಲ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ನಿಧಾನವಾಗಿ ತಂದ್ರೆ ಒಳ್ಳೇದೇನೋ, ನಮ್ಮ
ಆರ್ಥಿಕ ಪರಿಸ್ಥಿತಿ, ಪರ್ಟಿಕ್ಯುಲರ್ಲಿ ಕರೋನಾ ಟೈಮ್ ನಲ್ಲಿ ಇಷ್ಟೊಂದು ಒಂದು ಇದ್ರ ಜೊತೆಗೆ ಇನ್ನೊಂದು 5 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಡಿಬೇಟ್ ಕೂಡ ಈ GST ರಿಲೇಟೆಡ್ ಡಿಬೇಟ್ ಇದೇನ್ ಹೇಳ್ತೇನಪ್ಪ ಅಂತಂದ್ರೆ 17ರಲ್ಲಿ ಸರ್ಕಾರ ಹೇಳ್ತು, ನೋಡ್ರಿ ನೀವು ವ್ಯಾಟು ಮತ್ತೆ ಆಕ್ಟ್ರಾಯಿ ಇಂಥವನ್ನೆಲ್ಲ ಹಾಕುವ ನಿಮ್ಮ ಅಧಿಕಾರವನ್ನ ಬಿಟ್ಕೊಡಿ, GSTಗೆ ನೀವು ಶಾಮೀಲಾಗಿ ನಾವು ನಿಮಗೆ ಕಾಂಪನ್ಸೇಷನ್ ಕೊಡ್ತೇವೆ. ಈ GST ಇಂಟ್ರೊಡಕ್ಷನ್ ರಿಲೇಟೆಡ್ ಇಂದ ನಿಮ್ಗೆ ಏನಾದ್ರು ಕೊರತೆ ಬಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ನಾವು ಅದನ್ನ ಕಟ್ಕೊಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಮಾಡಿತ್ತು. ವರ್ಷಕ್ಕೆ 14% ಅಷ್ಟು ನಾವು ಇನ್ಕ್ರೀಸ್ ಕೊಡ್ತೇವೆ ಅಂತ. ಈ ಸ್ಲೋ ಡೌನ್ ಇಂದ ಏನಾಯ್ತು, 17, 18, 19, 20ರಲ್ಲಿ ಕೂಡ ಶಾರ್ಟ್ ಫಾಲ್ ಬಿತ್ತು. ಅದಕ್ಕೆ ಸರ್ಕಾರಕ್ಕೆ ಒಂದು ಇದಿತ್ತು, ಆಯುಧ ಇತ್ತು. ಅದೇನಪ್ಪಾ ಅಂದ್ರೆ ಕೆಲವು ಐಟಮ್ ಮೇಲೆ ಹೆಚ್ಚು ಸೆಸ್ ಹಾಕಿ ಕಲೆಕ್ಟ್ ಒಂದು ಪರಿಹಾರ ಇತ್ತು. ಅದು 17, 18, 19ರಲ್ಲಿ ಸರಿಯಾಗಿ ಕೆಲಸ ಮಾಡ್ತು. ಆದ್ರೆ ಆರ್ಥಿಕ ಹಿಂಜರಿಕೆಯಿಂದ 19, 20ರಲ್ಲಿ ಆ ಸೆಸ್ ಕಮ್ಮಿ ಆಗೋಯ್ತು. ಸರ್ಕಾರಕ್ಕೆ ಕೊಡಕ್ಕೆ ಆಗ್ತಾ ಇರಲಿಲ್ಲ ಸರ್ಕಾರಕ್ಕೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ನಾವು ಆಗ್ಲೇ ಸಂಕಷ್ಟದಲ್ಲಿದ್ದೀವಿ, ನಮ್ಮ ನಾವು ಟ್ಯಾಕ್ಸ್ ಹಾಕುವ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ, ನಮ್ಮ ಟ್ಯಾಕ್ಸ್ ಬೇರೆ ರೀತಿಯ ಆದಾಯಗಳು ಕಮ್ಮಿ ಆಗಿದೆ, ಆದ್ರಿಂದ ನೀವು ಪರಿಹಾರವನ್ನ ನೀವು ನಮಗೆ ಕೊಡಬೇಕಾಗಿರೋ ಪರಿಹಾರವನ್ನ ತಾವು ದಯವಿಟ್ಟು ಕೊಡಿ ಅಂತ ಹೇಳಿ ಬಹಳಷ್ಟು ಒತ್ತಾಯ ತಂದ ಮೇಲೆ ಮಾರ್ಚ್ ಈ 2020 ತನಕ ಏನಂತ ಇದ್ದಂತ ಅದನ್ನ ಸರ್ಕಾರ ಕೊಡ್ತು, ಲೇಟ್ ಆಗಿ ಕೊಡ್ತು, ಜೂನ್ ಜುಲೈನಲ್ಲಿ. ಆದ್ರೆ ಈ ನಂತರದ ಏಪ್ರಿಲ್ 2020 ನಂತರದ ಇತ್ತಲ್ಲ, ಅದಕ್ಕೆ ಸರ್ಕಾರ ಹೇಳ್ತಾ ಹೋಯ್ತು, ನೋಡ್ರಿ ಇದು ಕರೋನಾ ಬಂದಿರೋದು ಇದು ದೈವದ ವಿಕೋಪ, ಇದು ಗಾಡ್ಸ್ ಆಕ್ಟ್ ಆಫ್ ಗಾಡ್. ಆದ್ರಿಂದ ನಾವೇನು ಪ್ರಾಮಿಸ್ ಮಾಡಿದೀವಿ ಆ ಪ್ರಾಮಿಸ್ ನ ನಾವು ಮಾಡಕ್ ಆಗೋದೇ ಇಲ್ಲ. ಇದನ್ನ ನಾವು ಕಂಡೀಷನ್ಸ್ ನ ನಾವು ಫುಲ್ಫಿಲ್ ಮಾಡಕ್ಕಾಗಲ್ಲ ಅನ್ನೋ ಒಂದು ಸ್ಟ್ಯಾಂಡ್ ತಗೊಂತು. ಜನಗಳ ಹೇಳೋದೇನಂತಾರೆ, ರಾಜ್ಯ ಸರ್ಕಾರಗಳು ಹೇಳೋದೇನಂದ್ರೆ, ನಾವು ಜನಗಳ ಪ್ರತಿನಿಧಿಗಳು, ನೀವು ಜನಗಳ ಪ್ರತಿನಿಧಿಗಳು, ನಿಮ್ಮಲ್ಲಿ ಪ್ರಕೃತಿ ವಿಕೋಪ ಅಂತ ಹೇಳಿ, ನಾವು ಆಕ್ಟ್ ಆಫ್ ಗಾಡ್ ಅಂತ ಹೇಳಿ ನೀವು ಒಪ್ಪಂದವನ್ನು ಮುರಿಯಕ್ಕಾಗತ್ತೆಯೇ, ಒಪ್ಪಂದದಿಂದ ಹಿಂಜರಿಯಕ್ಕಾಗತ್ತೆಯೇ ಅಂತ ಅವರ ಪ್ರಶ್ನೆ. ಈ ತಿಕ್ಕಾಟ ಎಲ್ಲಿ ತನಕ ಹೋಯ್ತಪ್ಪ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಹೇಳ್ತು, ರಾಜ್ಯ ಸರ್ಕಾರಗಳು ನೀವು ಸಾಲ ಮಾಡಿ, ಏನ್ ಕಾಂಪನ್ಸೇಷನ್ ನಮ್ಮಿಂದ ಬರ್ಬೇಕಾಗಿತ್ತು ಸಾಲ ಮಾಡಿ ನಾವು ಕೊಡಕ್ಕಾಗಲ್ಲ, ನೀವು ಸಾಲ ಮಾಡಿ ಅಂತ ಹೇಳ್ತಾ ಹೋಯ್ತು. ರಾಜ್ಯ ಸರ್ಕಾರಗಳು ಹೇಳಿದ್ವು, ನಾವು ಮಾಡೋದಿಲ್ಲ, ನೀವು ಸಾಲ ಮಾಡಿ ನಮಗ್ ಕೊಡಿ ಅಂತ. ಇದು 2 ತಿಂಗಳು ನಡೆದು ಈಗ ಮೊನ್ನೆ ಯಾವ್ದೋ ಒಂದು ಇದಕ್ಕೆ ಬಂದಿದೆ, ಕೇಂದ್ರ ಸರ್ಕಾರನೇ ಅದನ್ನ ಸಾಲ ಮಾಡಿ ಸ್ಟೇಟ್ ಗಳಿಗೆ ಕೊಡುತ್ತೆ ಅನ್ನೋದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಚೇರ್ಮನ್ ಮೊನ್ನೆ ಮಾತಾಡ್ತಾ ಇದ್ರು, ಇದು ಸೂಡೋ ಕಾನ್ಫ್ಲಿಕ್ಟ್ ಅಂತ ಅವ್ರು ಹೇಳುದು. ಈ ಕಾನ್ಫ್ಲಿಕ್ಟ್ ಇರಬೇಕಾದ ಅವಶ್ಯಕತೆ ಇರಲಿಲ್ಲ. ಎರಡೂ ಜನಪ್ರತಿನಿಧಿಗಳ ಸರ್ಕಾರಗಳೇನೆ, ಸೆಂಟ್ರಲ್ ಆಗ್ಲಿ ಸ್ಟೇಟ್ ಆಗ್ಲಿ, ಅದ್ರಲ್ಲಿ ಒಂದು ಹೊಂದಾಣಿಕೆ ಮಾಡದೆ ಹೋದ್ರೆ ಹೇಗೆ? ನನ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿರ್ಬೇಕು, ನಿಮ್ ಬ್ಯಾಲೆನ್ಸ್ ಶೀಟ್ ಏನಾದ್ರೂ ಪರವಾಗಿಲ್ಲ ಅನ್ನೋ ಒಂದು ದೃಷ್ಟಿಕೋನ ಯಾಕೆ ತಗೊಳ್ಬೇಕು ನಾವು ಅನ್ನೋದ್ರ ಬಗ್ಗೆ ಆತರ ಹೇಳ್ತೀವಿ. ಇಂಥ ಈ ಸಂಘರ್ಷಗಳಿಗೆ ಎಡೆ ಮಾಡಿ ಕೊಡದೇನೆ ಸರ್ಕಾರ ಹೆಚ್ಚು ರಿಲೀಫ್ ಪ್ಯಾಕೇಜ್ಗಳನ್ನ ಕೊಟ್ರೆ ನಾವು ಬೇಗ ಮಾಡ್ಬೋದು ಅಂತ ಒಂದು. ಇದರಲ್ಲಿ ಇಂಡಿಯಾ ಸರ್ಕಾರಕ್ಕಿಂತ ಪಕ್ಕದಲ್ಲಿರೋ ಬಾಂಗ್ಲಾದೇಶ ಸರ್ಕಾರ ಅದು ಹೆಚ್ಚು ಬೇಗ ಈ ಕರೋನಾ ಎಫೆಕ್ಟ್ ಇಂದ ಮುಂದುವರೆದು ಬಂದು 2021ರಲ್ಲಿ ಅವರು ಪಾಸಿಟಿವ್ GDP ತೋರಿಸ್ತಾರೆ. ಇಂಡಿಯಾ ದೇಶ 10.5 ನೆಗೆಟಿವ್ ಗ್ರೋತ್ ತೋರಿಸ್ತಾರೆ ಅಂತ ಒಂದು IMF ರಿಪೋರ್ಟ್ ಕೊಟ್ಟಿದೆ. ಅದಲ್ದೇನೆ ನೋಡಿ, ನಾವು ಈ ಪಾಲಿಸಿಗಳಿಂದ ಕೆಲವೊಂದು ಆರ್ಗ್ಯುಮೆಂಟ್ಸ್ ಗಳಿದೆ. ಇಡೀ ಪ್ರಪಂಚದಲ್ಲಿ ಸ್ಲೋ ಡೌನ್ ಆಗಿರೋದ್ರಿಂದ ನಮ್ದು ಸ್ಲೋ ಡೌನ್ ಆಯ್ತು ಅಂತ, ಇದು ಕರೋನಾಕ್ ಮೊದಲು 2 ವರ್ಷ. ಆದ್ರೆ ವಿಯೆಟ್ನಾಂ ಅಂತ ದೇಶ, ಥೈಲ್ಯಾಂಡ್ ಅಂತ ದೇಶ, ಬಾಂಗ್ಲಾದೇಶ ಅಂತ ದೇಶ, ಅವಕ್ಕೆ ಯಾಕೆ ಈ ಇಡೀ ಪ್ರಪಂಚದ ಸ್ಲೋ ಡೌನ್ ತಗಲಿಲ್ಲ ಅಂತ, ಯಾವ್ದಕ್ಕೆ ಅದು ಅಫೆಕ್ಟ್ ಆಗ್ಲಿಲ್ಲ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಾಂಗ್ಲಾದೇಶ
ರೆಡಿಮೇಡ್ ಗಾರ್ಮೆಂಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ರದ್ದು ಸುಮಾರು 30 ಬಿಲಿಯನ್, ವರ್ಷಕ್ಕೆ 30 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ವಿಯೆಟ್ನಾಂ ಅನ್ನೋದು 25 ಬಿಲಿಯನ್ ಮಾಡ್ತಾರೆ ರೆಡಿಮೇಡ್ ಗಾರ್ಮೆಂಟ್ಸ್ ಒಂದು ಐಟಮ್. ನಾವು ಬಾಂಗ್ಲಾದೇಶ ವಿಯೆಟ್ನಾಂಗಿಂತ ಅತಿ ಹೆಚ್ಚು ಬಹುದೊಡ್ಡ ದೇಶ, ಆರ್ಥಿಕ ಇದಾಗ್ಲಿ ಅಥವಾ ಭೌಗೋಳಿಕವಾಗ್ಲಿ ಅಥವಾ ಜನಸಂಖ್ಯಾ ದೃಷ್ಟಿಯಿಂದ. ನಮ್ದು ಕೇವಲ $15 ಬಿಲಿಯನ್. ಮತ್ತೆ ದೇಶದಲ್ಲಿರೋ ಅವರ ಇದು ಅಲ್ಲಿ ವೇಜಸ್ ಕಮ್ಮಿ, ಆದ್ರಿಂದ ಇದಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಿಹಾರದಲ್ಲಾಗ್ಲಿ, ಈಸ್ಟರ್ನ್ ಉತ್ತರ ಪ್ರದೇಶದಲ್ಲಾಗ್ಲಿ, ಜಾರ್ಖಂಡ್ ಅಲ್ಲಾಗ್ಲಿ ಅಂತದೇನು ಅವ್ರಿಗೂ ಬಾಂಗ್ಲಾದೇಶಕ್ಕೂ ಏನು ವ್ಯತ್ಯಾಸಗಳಿಲ್ಲ. ಇದು ಇದೇನೆ. ಉದಾಹರಣೆ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ $3,000 ಇದ್ರೆ ಬಿಹಾರ್ನಲ್ಲಿ $1,000 ಇರುತ್ತೆ. ಅಂದ್ರೆ ಬಿಹಾರಕ್ಕೂ ಕರ್ನಾಟಕಕ್ಕೂ ಎಷ್ಟು ರೀತಿಯ ವ್ಯತ್ಯಾಸ ಇದೆ ನಮ್ಮ ಆದಾಯದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಇದನ್ನ ರೆಕಗ್ನೈಸ್ ಮಾಡಿ ನಾವು ನಮ್ಮ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಮಾಡೋದಲ್ಲಾಗ್ಲಿ, ಬೇರೆ ಬೇರೆ ರೀತಿಯ ಪಾಲಿಸಿಗಳನ್ನ ತಂದು ಆರ್ಥಿಕ ತಜ್ಞರನ್ನ ಕೇಳ್ಕೊಂಡು ಮಾಡೋದಾದ್ರೆ ಇದಾಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ದೊಡ್ಡ ಇದಿದೆ, ಬೆನಿಫಿಟ್ ಇದೆ. ಅಂದ್ರೆ ಸೇಲ್ ಆಫ್ ಅಸೆಟ್ಸ್ ಮಾಡ್ಬೋದು. ಅನೇಕ ಕಂಪನಿಗಳಿವೆ, ಇದಿದೆ. ಮತ್ತೆ ಅನೇಕ ಬೇರೆ ರೀತಿಯಾದಂತ ಆಸ್ತಿಗಳಿವೆ. ಕೋಲ್ ಮೈನ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ. ಅದನ್ನ ಆದಷ್ಟು ಬೇಗ ಮಾರಿ ಆ ಹಣವನ್ನು ಒದಗಿಸ್ಕೊಳ್ಬಹುದು. ಸಾಲ ಮಾಡೋ ಅಧಿಕಾರಿಗಳಿದೆ ಸೆಂಟ್ರಲ್ ಗವರ್ಮೆಂಟ್ಗೆ. ಅಫ್ಕೋರ್ಸ್ ಸಾಲನು ಕೂಡ ಮಾಡ್ತಾ ಇದ್ದಾರೆ, ಅದೇ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ಸಾಲ ಮಾಡ್ಬೋದು. ಮತ್ತೆ ಇನ್ನೊಂದು ಏನಿದೆ ಅಂತಂದ್ರೆ, ಈ ನೋಟ್ ಪ್ರಿಂಟ್, ತಮಾಷೆಗೆ ಹೇಳೋದಾದ್ರೆ ನೋಟ್ ಪ್ರಿಂಟ್ ಮಾಡೋ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ಗೆ ಇರುತ್ತೆ, ರಾಜ್ಯ ಸರ್ಕಾರಗಳಿಗಿರಲ್ಲ. ಈ ಕೆಲವೊಂದು ಆರ್ಥಿಕ ತಜ್ಞರು, ನೀವು ನೋಟಾರು ಪ್ರಿಂಟ್ ಮಾಡಿ ಸ್ವಾಮಿ, ಆದ್ರೆ ಒಂದು ಹೊಸ ಚಾಲನೆಯನ್ನು ಕೊಡಿ ಆರ್ಥಿಕ ಪರಿಸ್ಥಿತಿಗೆ ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲಾನು ಇದೆ. ನಾವು ಇದೆಲ್ಲ ತಿಳ್ಕೊಂಡು ಕೇಂದ್ರ ಸರ್ಕಾರ ಇನ್ನು ಮುಂದೆ ತಗೊಂಡು ಇಡೀ ದೇಶವನ್ನ ಈ ಕರೋನಾ ಸಂಕಷ್ಟದಿಂದ ಪಾರು ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಮುಂದುವರಿತಾ ಇದ್ದೀವಿ. ಇಷ್ಟಕ್ಕೆ ಹೇಳಿ ನಾನು ಬಿಡ್ತೀನಿ. ಮತ್ತೆ ನಾವು ಡಿಸ್ಕಷನ್ ಮಾಡ್ಬೋದು. ನಟರಾಜ್ ಅಂತ ಅವರ ಸೀನಿಯರ್ ಅವರು ಇದ್ದಾರೆ, ಅವರು ಕೂಡ ಮಾತಾಡ್ಬೋದು. ಬೇರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಡಿಸ್ಕಷನ್ಗೆ ಅಂತ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು ಶ್ರೀ ಸುಂದರ್ ಅವರಿಗೆ. ತುಂಬಾ ಚೆನ್ನಾಗಿ ಅವರು ಕರೋನಾದಿಂದ ಆಗಿರುವ ಆರ್ಥಿಕ ಹಿಂಜರಿಕೆ, ಆಮೇಲೆ ಸರ್ಕಾರ ಯಾವ ರೀತಿ ಹೆಜ್ಜೆಗೂ ಎಡಿವಿದೆ ಅಂತ ಅವರು ವಿಶ್ಲೇಷಣೆ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಅಧ್ಯಕ್ಷರಾದ ಶ್ರೀ ನಟರಾಜ್ ಅವರು ಮಾತನಾಡ್ಬೇಕಂತ ಕೇಳ್ಕೊಳ್ತೀನಿ. ಓಕೆ, ಕೇಳಿಸ್ತಿದೆಯಲ್ಲ? ಕೇಳಿಸ್ತದೆ ಸರ್. ಕೇಳಿಸ್ತಾ ಇಲ್ಲ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಓಕೆ, ಥ್ಯಾಂಕ್ ಯು. ಈಗ ನಿಜವಾಗಿ ಅಧ್ಯಕ್ಷರು ಕೊನೆಗೆ ಮಾತಾಡ್ಬೇಕು. ಈಗ ನೀವು ಮೊದ್ಲೇ ಮಾತಾಡ್ಲಿಕ್ಕೆ ಹೇಳಿದ್ರಿಂದ ಮಾತಾಡ್ತೀನಿ. ನೀವು ಕೊಟ್ಟಂತಹ ಸಮಯ 3 ನಿಮಿಷ, ಅಷ್ಟೊಳಗೆ ಎಷ್ಟಾಯ್ತು ಅಷ್ಟು ಹೇಳ್ತೀನಿ. ಹೆಚ್ಚಿಗೆ ಸ್ವಲ್ಪ ಉದ್ದ ಆದ್ರೆ ಕ್ಷಮಿಸಿ. ನಾನು ಒಂದನೇದಾಗಿ ಇವತ್ತು ನೀವು ಹಣಕಾಸಿನ ಶೀರ್ಷಿಕೆ ಇರೋದ್ರಿಂದ ನೀವು ಸ್ವಲ್ಪ ಮಾತನಾಡಬಹುದು ಸರ್, ನಿಮ್ ಸಬ್ಜೆಕ್ಟ್. ಹೌದಾ? ಈಗ 10-15 ನಿಮಿಷ ಮಾತನಾಡಬಹುದು ಸರ್. ಓಕೆ. ನನ್ನ ಇವತ್ತಿನ ಒಂದು ವಿಷಯ ನಿಜವಾಗಿ ಹೇಳ್ಬೇಕಾದ್ರೆ, ನಮ್ಮ ಈ ದೇಶದಲ್ಲಿ ಇಡೀ ದೇಶ ಏನು ಬರ್ನಿಂಗ್ ಉರಿತಾ ಇದೆ, ಆ ಉರಿಯುತ್ತಿರುವಂತಹ ಆ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಇವತ್ತಿನ ಮುಖ್ಯ ಅತಿಥಿಗಳಾದಂತ ಸುಂದರಂ ಅವರು ಸುಂದರೇಶ್ ಅಲ್ಲ ಅವ್ರ ಹೆಸರು, ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಅವರು ಆರ್ಥಿಕ ತಜ್ಞರಾಗಿದ್ದಾರೆ. ಬಹಳ ವಿವರವಾಗಿ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನೆಲ್ಲ ಕೊಟ್ಟು ಹೇಗೆ ಇವತ್ತಿನ ಗವರ್ಮೆಂಟ್, ಇವತ್ತಿನ ಸರ್ಕಾರವು ಯಾವ ರೀತಿಯಲ್ಲಿ ಆರ್ಥಿಕತೆಯಲ್ಲಿ ಸಂಪೂರ್ಣ ಎಲ್ಲಾ ರಂಗಗಳಲ್ಲಿಯೂ ಕೂಡ ಫೇಲಿಯರ್ ಆಗಿದ್ದಾರೆ ಎನ್ನುವುದನ್ನ ಸ್ವಲ್ಪದ್ರಲ್ಲೇ ಕೂಡ ಎಲ್ಲದರಲ್ಲೂ ಸ್ವಲ್ಪವನ್ನೇ ಎತ್ತಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹಳ ಅರ್ಥವತ್ತಾಗಿ ಅದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೇಗೆ ನಮ್ಮ ಸರ್ಕಾರ ನಮ್ಮ ಮೋಸ ಮಾಡ್ತದೆ, ಸುಳ್ಳು ಹೇಳ್ತಾ ಇದೆ ಅನ್ನೋದು, ಅದು ಇಂಡೈರೆಕ್ಟ್ಲಿ ಹೇಳ್ಬೇಕಂತಿದ್ರೆ. ನಿಜವಾಗಿ ಹೇಳ್ಬೇಕಾದ್ರೆ ಆಫ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ನಂತರ ಈಗ ಇಲ್ಲಿಯವರೆಗೆ ನಾವು
ಯಾವುದೇ ಒಂದು ಆಡಳಿತದಲ್ಲಿ ಎಲ್ಲಾ ರಾಜ್ಯಗಳಲ್ಲಿಯೂ ಕೇಂದ್ರದಲ್ಲಿಯೂ ಕೂಡ ಈ ಆರ್ಥಿಕತೆಯು ಪ್ರಗತಿದಾಯಕವಾಗಿಲ್ಲ ಎನ್ನುವುದು ಸ್ಪಷ್ಟವಾಗ್ತದೆ. ಅದೇ ನಾವೇನು ಯಾವುದೋ ಒಂದು ವ್ಯಂಜನಗಳನ್ನು ಇಟ್ಕೊಂಡು ಹೇಳಬೇಕಾದಂತಹದ್ದಲ್ಲ, ಸತ್ಯವನ್ನು ನಾವು ಮುಂದೆ ಇಡ್ತೇವೆ. ನಮಗೀಗ ರಾಜಕೀಯ ಹಿನ್ನೆಲೆಯಲ್ಲಿ ಹೇಳಬೇಕಾದ ಅವಶ್ಯಕತೆ ನಮಗಿಲ್ಲ. ನಾವು ವಿಚಾರವಾದಿಗಳು ಅಂದ್ರೆ ಸತ್ಯವಾದಿಗಳು ಅಂತ ಅರ್ಥ. ಏನು ನಮಗೆ ಸತ್ಯ ಕಾಣ್ತದೆ ಅದನ್ನು ನಾವು ಮುಂದೆ ಹೇಳುವಂತಹದ್ದು. ಅದು ನಮ್ಮ ಒಂದು ಧರ್ಮ ಅಂತ, ಅದು ನಮ್ಮ ಕರ್ತವ್ಯ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ಸರ್ಕಾರ ಯಾವುದು ಎನ್ನುವುದಕ್ಕಿಂತ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಏನ್ ಮಾಡಿದೆ, ಯಾವ ರೀತಿ ಫೇಲಿಯರ್ ಆಗಿದೆ ಎನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರು ನಮ್ಮ ಹಿಂದೆ ಹೇಳಿದಾಗೆ ನಾನೇನು ಆರ್ಥಿಕ ತಜ್ಞರು ಅಂತ ಹೇಳಿದ್ರು, ನಾನೇನು ಆರ್ಥಿಕ ತಜ್ಞನಲ್ಲ. ಯಾಕಂದ್ರೆ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಕನ್ನಡ ಲೆಕ್ಚರರ್ ಆದಂತವ್ರು. ಆದ್ರೆ 2 ಪಾಯಿಂಟ್ ಅಲ್ಲಿ ಒಂದು ಆರ್ಥಿಕತೆಯ ಟಚ್ ನನಗೇನೋ ಇದೆ, ಇಲ್ಲ ಅಂತ ನಾನು ಹೇಳಲಾರೆ. ಒಂದೇದು ಹೇಳ್ಬೇಕಂದ್ರೆ ನಾನು BA ವರೆಗೆ ನನ್ನ ಮೇಜರ್ ಸಬ್ಜೆಕ್ಟ್ ಎಕನಾಮಿಕ್ಸ್ ಇತ್ತು. ಅದು ಸ್ವಲ್ಪ ಓದಿದ್ದೇನೆ, ಹಾಗಾಗಿ ಸ್ವಲ್ಪ ಆರ್ಥಿಕ ಹಿನ್ನೆಲೆ ನನಗೆ ಸ್ವಲ್ಪ ಗೊತ್ತು. ಎರಡನೇದಾಗಿ ನನ್ನ ಜೀವನವೆಲ್ಲ ಶೇರ್ ಮಾರ್ಕೆಟ್ ನಲ್ಲಿ ಕಳೆದಿದ್ದೇನೆ 32 ವರ್ಷಗಳಿಂದ. ಹಾಗಾಗಿ ಶೇರ್ ಮಾರ್ಕೆಟ್ ನಲ್ಲಿ, ಕಮಾಡಿಟಿ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ಜ್ಞಾನ, ಸ್ವಲ್ಪ ಅಲ್ಲಿ ಸ್ವಲ್ಪ ತಜ್ಞತೆಯನ್ನು ಹೇಳುವುದಕ್ಕಿಂತ ಸ್ವಲ್ಪ ಜ್ಞಾನ ಇದೆ. ಅದನ್ನ ಯಾಕೆ ವ್ಯವಹಾರ ಮಾಡಿದ್ರಿಂದ ಅದರಲ್ಲಿ ಏಟನ್ನು ತಿಂದಿದ್ದೇನೆ, ಅದನ್ನು ಸುಖವನ್ನು ಪಡೆದಿದ್ದೇನೆ. 2 ರೀತಿಯಲ್ಲಿ ನನಗೆ ಅನುಭವ ಇದ್ರಿಂದ. ಹಾಗಾಗಿ ನಾನು ಈಗ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಎಳೆಯಾಗಿ ಯಾವುದೇ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳಲಿಕ್ಕೆ ನನ್ನ ಹತ್ರಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಇವತ್ತು ಎಷ್ಟು ಉದ್ದ ಭಾಷಣ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ಹಾಗಾಗಿ ಯಾವುದೇ ತಯಾರಿಗಳು ಇಲ್ಲ. ಆದ್ರೂ ಕೂಡ ಕೆಲವರು ಇನ್ ಜನರಲ್ ಆಗಿ ಸ್ವಲ್ಪ ಹೇಳ್ತೇವೆ ಅಷ್ಟೇ. ಒಂದನೇದಾಗಿ ಹೇಳ್ಬೇಕಂದ್ರೆ ಈ ನಮ್ಮ ಆರ್ಥಿಕತೆಯ ಯಾವ ರೀತಿಯಲ್ಲಿ ಆರ್ಥಿಕತೆ ಅಭಿವೃದ್ಧಿ ಆಗ್ಬೇಕಾದ್ರೆ ಅನೇಕ ಘಟಕಗಳ ಅಭಿವೃದ್ಧಿಗಳು ಆಗ್ಬೇಕು. ಒಂದು ಆಗ್ತಾ ಹೋಗ್ತಾ ಇದೆ. ಈ ಸರ್ಕಾರ ಇನ್ನೂ ಉಳಿದರೆ ದಿವಾಳಿ ಮಾಡಿ ಎಲ್ಲಾ ಕಡೆ ದೇವಸ್ಥಾನ ಮಾಡ್ತಾರೆ. ಇಷ್ಟೇ ನಾನು ಹೇಳುವುದು. ಬಹಳ ಉದ್ದಾಯ ಹೋಯ್ತು ನನಗೆ. ಅದಕ್ಕೆ ಹೇಳಿದ್ ನಾನು ಹೆಚ್ಚು ಮಾತಾಡ್ಬಾರ್ದು ಅಂತಿದ್ದೇನೆ. ಏನಾದ್ರು ಬಂದ್ ಕೂಡ ಏನೋ ಮಾತಾಡಕ್ ಹೋಗ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಒಟ್ಟಿನಲ್ಲಿ ಇವತ್ತಿನ ಒಂದು ವಿಷಯ ಬಹಳ ಚೆನ್ನಾಗಿದೆ, ಅರ್ಥಪೂರ್ಣವಾದಂತ ವಿಷಯ ಮತ್ತು ನಮಗೆ ಬೇಕಾದಂತ ವಿಷಯ ಬಹಳ ಚೆನ್ನಾಗಿ ಇವತ್ತು ನಾವು ಪ್ರಸ್ತುತ ಪಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ನಟರಾಜ್ ಸರ್ ಅವರಿಗೆ. ಅವರು ರೈತರಿಗೆ ಹೇಗೆ ತೊಂದರೆ ಆಗಿದೆ, ಆಮೇಲೆ ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡಬೇಕು ಅಂತ ಬಹಳ ಒತ್ತಿ ಹೇಳಿದ್ದಾರೆ. ಅದೇ ರೀತಿ ಆರ್ಥಿಕ ಸ್ಥಿತಿ ಹೇಗೆ ಕೆಟ್ಟೋಗಿದೆ ನಮ್ಮ ದೇಶದ್ದು ಅಂತ ಕೂಡ ಅವರು ಹೇಳಿದ್ದಾರೆ. ಧನ್ಯವಾದಗಳು. ಈಗ ಚರ್ಚೆ ಆರಂಭವಾಗಲಿದೆ, ಪ್ರಶ್ನೋತ್ತರ. ಈಗ ಇಲ್ಲಿ 2 ಪ್ರಶ್ನೆಗಳು ಮೊನ್ನೆ ಇವರು ಕಳಿಸಿದ್ರು. ಯಾರು? ರಮೇಶ್ ಶಿವಮೊಗ್ಗ ಅವರು. ಇವರು ಸುಂದರ್ ಅವರಿಗೆ. ಸರ್, ಇಲ್ಲಿ ಮೊದಲನೇದ್ದು ದೇಶದ ಓಕೆ, ವೆರಿ ನೈಸ್, ವೆರಿ ನೈಸ್. ನಮಸ್ಕಾರ. ಸರ್. ಇದು ಪ್ರಶ್ನೆ ಓದ್ತೇನೆ. ದೇಶದ ಸದ್ಯದ ಹಣಕಾಸು ಸ್ಥಿತಿಗತಿಯ ಬಗ್ಗೆ ವಿವರಣೆ ಇರುತ್ತದೆ. ಸದ್ಯಕ್ಕೆ ಜರೂರಿರುವ ಈ ವಿಚಾರ ಈ ಹೀನಾಯ ಸ್ಥಿತಿಯಿಂದ ಹೇಗೆ ಮಾಹಿತಿ ನೀಡಬೇಕಾಗಿ ವಿನಂತಿ ಅಂತ. ನನ್ನ ಈಗ ಮಾತಿನಲ್ಲಿ ಕೆಲವು ಇದೆ. ಓಕೆ, ಈಗಾಗ್ಲೇ ನನ್ನ ಮಾತಿನಲ್ಲಿ ಕೆಲವೊಂದನ್ನು ಹೇಳಿದ್ದೀನಿ. ಸರ್ಕಾರಕ್ಕೆ ಅನೇಕ ತರವಾದ ಫೆಸಿಲಿಟಿಗಳಿದೆ. ಸರ್ಕಾರಕ್ಕೆ ಬೇಕಾದಂತ ಪವರ್ ಇದೆ. ಅದನ್ನ ಉಪಯೋಗಿಸ್ಕೊಂಡು ಬೇರೆ ಪಾಲಿಸಿ ಈ ಸಮಾಜದಲ್ಲಿ ಒಂದು ಸಂಘರ್ಷವನ್ನ ತರದೇ ಇರುವಂತ ಸಬ್ಜೆಕ್ಟ್ಗಳನ್ನ ಬಿಟ್ಟು, ಈಗ ನಾವು CAA ಹೇಳಿದ್ವು, ಫಾರ್ಮರ್ಸ್ ಬಿಲ್ ಹೇಳಿದ್ವು, ಲೇಬರ್ಸ್ ಲಾಸ್ ಅಮೆಂಡ್ಮೆಂಟ್ ಹೇಳಿದ್ವು, ಇಂಥವನ್ನೆಲ್ಲ ಬಿಟ್ಟು ಅವರು ಆರ್ಥಿಕ ನೀತಿಗಳನ್ನ ಸರಿಯಾಗಿ ರೂಪಿಸ್ಕೊಂಡ್ರೆ ನಾವು ಇದರಿಂದ ಹೊರಗಡೆ ಬರ್ಬೋದು. ಸಮಾಜದಲ್ಲಿ ಒಂದು ರೀತಿಯ ಸಂಘರ್ಷವನ್ನೇ ಉಂಟು ಮಾಡೋ ತರ ಪಾಲಿಸಿಗಳನ್ನ ತಂದ್ರೆ ಸಂಘರ್ಷ ಇದ್ದರೆ ಡೆವಲಪ್ಮೆಂಟ್ ಇರೋದಿಲ್ಲ. ಆದ್ರಿಂದ ಸರ್ಕಾರ ತಮಗಿರೋ ಸವಲತ್ತು ಅಥವಾ
ಫೆಸಿಲಿಟಿ ಉಪಯೋಗಿಸ್ಕೊಂಡು ಆರ್ಥಿಕ ನೀತಿಗಳನ್ನ ಬದಲಾಯಿಸ್ಕೋಬೇಕು ಅಂತ ನಮ್ಗೆ ಅನ್ಸುತ್ತೆ. ಪ್ರಕಾಶ್ ಕೆಳಗಡೆ ಕೇಳಬಹುದಾ? ಅಲ್ಲ ಕೆಳಗಡೆ ಇನ್ನೊಂದು ಪ್ರಶ್ನೆನೂ ಇದೆ ಅದರಲ್ಲಿ. ಅದ್ರಲ್ಲಿ ಅಲ್ಲ. ಅದು ಹೇಳ್ತೀನಿ. ಅಗತ್ಯ ವಸ್ತುಗಳ ಬೆಲೆಗಳು ದಿನೇ ದಿನೇ ಏರುಗತಿಯಲ್ಲಿವೆ. ಜನಸಾಮಾನ್ಯರ ಆದಾಯ ಇಳಿಮುಖವಾಗಿದೆ. ಇದಕ್ಕೆ ಪರಿಹಾರ ಹೇಗೆ ಅಂತ ಇದಕ್ಕೆ ಮೇಲಿನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಲ್ಲೇನೆ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಕಾರಣ ಅಂತಂದ್ರೆ ಈಗ ಆಲ್ಮೋಸ್ಟ್ CPI ಅಂತ ಹೇಳ್ತೇವೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಲ್ಮೋಸ್ಟ್ 9% ತನಕ ಟಚ್ ಆಗಿದೆ. ಅದು ಬರೀ RBI ಹೇಳುತ್ತೆ ಇದು ಟೆಂಪರರಿ. ಆದ್ರಿಂದಾನೇ ನಾವು ಇಂಟ್ರೆಸ್ಟ್ ರೇಟ್ಗಳನ್ನೆಲ್ಲ ಕಮ್ಮಿ ಮಾಡಿದೀವಿ. ಕಮ್ಮಿ ಮಾಡಿ ಅದು ಆದ್ರಿಂದ ಇದು ಮೇಲಕ್ಕೆ ಏರಿದೆ. ಡಿಮ್ಯಾಂಡ್ ಪಿಕಪ್ ಆಗಿ ಮತ್ತೆ ಪ್ರೊಡಕ್ಷನ್ ಇಂಪ್ರೂವ್ ಆದ್ರೆ ಇದಕ್ಕೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅನ್ನೋದು ಒಂದು RBI ಕೊಟ್ಟರು. ಈ ಪ್ರೊಡಕ್ಷನ್ ಇಂಪ್ರೂವ್ ಆದ್ರೆ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಶೇಷಪ್ಪ ಅವರು ಏನೋ ಪ್ರಶ್ನೆ ಕೇಳ್ಬೇಕಂತ ಇದ್ರು, ಕೇಳ್ಬೋದಾ? ಕೇಳಿ. ಮೊದಲನೇದಾಗಿ ಸುಂದರ್ ಅವರಿಗೆ ಧನ್ಯವಾದಗಳು. ಎರಡನೇದಾಗಿ ನಟರಾಜ್ ಅವರು ತಮ್ಮ ಅನುಭವದ ಸಾರವನ್ನು ಬಹಳ ಬಟ್ಟಿಯಾಗಿ ಇಳಿಸಿ ಒಂದ್ ಮಾತು ಹೇಳಿದ್ರು. ಧರ್ಮದ ಆಧಾರಿತ ಘರ್ಷಣೆಗಳಲ್ಲಿ ನೀತಿಗಳಲ್ಲಿ ಈ ಭಾರತ ದೇಶ ದಿವಾಳಿ ಹತ್ರ ನಡೆದಿದೆ ಅನ್ನೋ ಸತ್ಯ ಮಾತನ್ನು ಹೇಳಿದ್ದಾರೆ. ನಾವು ಸತ್ಯ ಒಪ್ಬೇಕಾಗಿರೋದು. ಬಟ್ ನನ್ನ ಕ್ವಶನ್ ಏನು ಇಲ್ಲಿವರೆಗೆ ಪೊಲಿಟಿಕಲ್ ಎಫೆಕ್ಟು ಎಕನಾಮಿಕ್ ಎಫೆಕ್ಟು ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಂದ್ರೆ ಮುಗಿದಿಲ್ಲ. ಇಟ್ಸ್ ಅನ್ ಆನ್ಗೋಯಿಂಗ್ ಪ್ರಾಸೆಸ್. ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಇದಕ್ಕೆ ಕೊರೋನಾ ವಾರ್ ನಡೀತಾ ಇದೆ, ಎಕನಾಮಿಕ್ ವಾರ್ ನಡೀತಾ ಇದೆ. ದೇರ್ ಆರ್ ವೆರಿ ಬ್ಯಾಡ್ ಸೋಷಿಯಲ್ ಟೆನ್ಷನ್ಸ್. ಇದ್ರ ಮಧ್ಯೆ ನಾವು ಹೇಗೆ ಇದನ್ನ ನಿಭಾಯಿಸ್ತೀವಿ? ಒಂದು ಕಡೆ ರಾಜ್ಯಗಳ ಕೇಂದ್ರದ ಕೋಆಪರೇಟಿವ್ ಫೆಡರಲಿಸಮ್ಗೆ ಅದಕ್ಕೆ ಹೊಡೆತ ಬಿದ್ದಿದೆ. ಸಾಮರಸ್ಯ ಇಲ್ಲ. ಇಲ್ಲಿನ ಕರ್ನಾಟಕದಲ್ಲಿ ಪ್ರವಾಹ ಆದ್ರೆ ಫೋನ್ನಲ್ಲಿ ಮಾತಾಡಿ ನಾವು ನಿಮ್ಮ ಕಷ್ಟಕ್ಕಿದ್ದೀವಿ ಅನ್ನೋ ಹೇಳೋದೊಂದು ದೊಡ್ಡ ಮಾತೇನು ದೇಶದ ಪ್ರಧಾನಿಯಿಂದ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದಲ್ಲ. ಆದ್ರೆ ಕ್ವಶನ್ ಈಸ್, ನಾವು ಮುಂದಿನ ದಿವಸಗಳಲ್ಲಿ ಈ ತಾಪತ್ರೆಯನ್ನ ಹೇಗೆ ಬಗೆಹರಿಸ್ಕೊಳ್ತೀವಿ? ಇಲ್ಲಿವರೆಗೆ ಇವ್ರು ಮಾಡಿದ ಡೇಂಜರ್ಗಳು, ಇದರ ಕಾನ್ಸಿಕ್ವೆನ್ಸಸ್, ಪರ್ ಕ್ಯಾಪಿಟಲ್ ಇನ್ಕಮ್ ಹಾಳಾಗೋಗಿದೆ, ನ್ಯಾಷನಲ್ has come to the worst level. ಅಂದ್ರೆ ಜನಗಳು ಆಹಾರ ಪದಾರ್ಥಗಳನ್ನ ಖರ್ಚು ಮಾಡ್ತಾ ಇದ್ದ ಅಷ್ಟು ಹಣ 40 ವರ್ಷಗಳಲ್ಲಿ, ಅಂದ್ರೆ ಭಾರತ ಕಡು ಬಡವ ರಾಷ್ಟ್ರ ಆಗಿದೆ. ಈ ವರ್ಷ IMF ನವರೇ ಮೊನ್ನೆ ಗೀತಾ ಗೋಪಿನಾಥ್ ಅವ್ರು ಮಾತಾಡ್ತಾ ಈ ವರ್ಷ ಭಾರತ ದೇಶದಲ್ಲಿ ಬಡವರ ಸಂಖ್ಯೆ ವಾಷಿಂಗ್ಟನ್ ನಿಂದ ಲೆಕ್ಕ ಹಾಕ್ತಾರೆ 9 ಕೋಟಿ ಜನ ಜಾಸ್ತಿ ಆಗ್ತಾರೆ ಅಂತ. ಈ ಲೆಕ್ಕಾಚಾರ ನಮ್ಗೆ ವಾಷಿಂಗ್ಟನ್ ಇಂದ ಸಿಗ್ಬೇಕಾ? ನಮ್ಮ ನೀತಿ ಆಯೋಗನವ್ರು ಏನ್ ಮಾಡ್ತಾರೆ? ನಮ್ಮ ಫೈನಾನ್ಸ್ ಮಿನಿಸ್ಟರ್ನವ್ರು ಏನ್ ಮಾಡ್ತಾರೆ? ಫೈನಾನ್ಸ್ ಮಿನಿಸ್ಟರ್ ನಾವು GST ಕೊಡಕ್ ಆಗಲ್ಲ, ನೀವೇ ಸಾಲ ತಗೊಂಡಿ ಅನ್ನೋದು ಯಾವ ನೀತಿ ಮಾತು? ಯಾಕೆಂದ್ರೆ GST ಅವತ್ತೆಲ್ಲ ಆಕ್ಟ್ರ ಎಲ್ಲ ಕ್ಯಾನ್ಸಲ್ ಮಾಡಿದಾಗ ನಾವು ಇಟ್ಸ್ ವಾಸ್ ಎ ಸಾವರಿನ್ ಗ್ಯಾರಂಟಿ. ನಾವು ನಿಮಗ್ ಬೇಕಾಗಿದ್ದ ಹಣವನ್ನ ನಾವು 9 ರಾಜ್ಯಕ್ಕೆ ಒಪ್ಪಿಲ್ಲ, ಕರ್ನಾಟಕನ ಒಪ್ಪಿಲ್ಲ. ಆದ್ರೆ ಇದು ಅವರ ಎಲ್ಲ ಒಂದೇ ರಾಜ್ಯಾಡಳಿತ ದೇಶಗಳಾದ್ರಿಂದ ಈ ಕುರುಗಳಿ ಬುದ್ಧಿಗಳನ್ನ ಹೇಗೆ ನಾವು ತಪ್ಪಿಸೋದು? ಇದು ಬಿಟ್ಬಿಡಿ, ರಾಜಕೀಯವಾಗಿ ಬಿಟ್ಬಿಡಿ. ನಾವು ಎಷ್ಟು ಮಟ್ಟಿಗೆ ನಾವು ಈ ಈಗ ಬಂದಿರೋ ಕೊರೋನಾ ನಾವು ಫೈಟ್ ಮಾಡೋದಕ್ಕೆ ಎಷ್ಟು ಕೆಪಾಸಿಟಿ ಇದೆ? ಇಲ್ಲಿನ ನಾವು ಎಕನಾಮಿಕ್ ಪ್ರಾಬ್ಲಮ್ಸ್ ನ ಇಷ್ಟು ಮಿಸ್ಮ್ಯಾನೇಜ್ ಮಾಡಿದ್ದೀವಿ. ಇದು ಸರ್ ಮಾಡಿಸೋದು ಹೇಗೆ? ಇದು ಬಿಟ್ಟು ನಾವು ಧಾರ್ಮಿಕ ಘರ್ಷಣೆಗಳು ಮಾತ್ರ ಭಯಂಕರವಾಗಿದೆ, ವ್ಯಕ್ತಿಗತವಾಗಿ ಎಲ್ಲ ರೀತಿಯಿಂದ. ಇದು ನಮ್ಮ ಕಾಲದ ಪ್ರಶ್ನೆ. ಈ ಭವಿಷ್ಯದ ಮಕ್ಕಳಿಗೆ, ಅವರಿಗೆ ನಿರುದ್ಯೋಗ, ಇವತ್ತು ಕಾಲೇಜ್ ಹುಡುಗರಿಗೆ ಹೋಗ್ಬೋದು, ಮಕ್ಕಳಿಗೆ ಆನ್ಲೈನ್ ಪಾಠ ಹೇಳೋದು, ಇದು ಯಾವ ನೀತಿ? ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ನಡೆಸೋ ನೀತಿನ
ಅದೇ ದೂರದ ದೃಷ್ಟಿಕೋನ ಇಲ್ಲದೆ ಬರೀ ನಾವೊಂದು ಹಿಂದೂ ರಾಷ್ಟ್ರ ಅಂತ ಹೇಳಿಸ್ಕೊಳೋದ್ರಿಂದ ನಾವೇನು ನಮ್ಮ ಹೆಗ್ಗಳಿಕೆ ಜಾಸ್ತಿ ಆಗಲ್ಲ. ನಮ್ಮ ಬಡತನ, ನಮ್ಮ ನಿರುದ್ಯೋಗ, ನಮ್ಮ ಅಜ್ಞಾನ ಇವೆಲ್ಲ ನಿಜವಾಗ್ಲೂ ಕೂಡ ನಾವ್ ಎಷ್ಟೇ ಚರ್ಚೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಇಂಥ ದಿಕ್ಕಿನಲ್ಲಿ ನಾವು ಚರ್ಚೆ ಮಾಡೋದನ್ನ ಆರಂಭ ಮಾಡಬೇಕು ಅಂತ ನನ್ನ ಒಂದು ಕನ್ಸಿಡರ್ಡ್ ಒಪಿನಿಯನ್. ಥ್ಯಾಂಕ್ ಯು. ಹೌದು. ಇನ್ನು ಯಾರ್ದಾರು ಪ್ರಶ್ನೆಗಳಿದಾವು? ಸರ್ ಇದೆ ಸರ್, ನಾಗೇಂದ್ರ ಕುಮಾರ್. ಕೇಳಿ. ಸರ್ ಈಗ ಈ ಜಿ.ಎಸ್.ಟಿ ಹಣವನ್ನ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗಳಿಗೆ ಕೊಡೋದಕ್ಕೆ ಸಾಧ್ಯವಾಗದಿದ್ದಾಗ ಅವ್ರಿಗೆ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ನಿಮಗೆ ಸಾಲದ ರೂಪದಲ್ಲಿ ತಗೊಳ್ಳಿ ಅಂತ. ಆಮೇಲೆ ಕೆಲವು ಸ್ಟೇಟ್ ಗಳೆಲ್ಲ ಒಪ್ಪದೇ ಇದ್ದಾಗ ನಾವೇ ಸಾಲ ಮಾಡಿ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ಜಿ.ಎಸ್.ಟಿ ಹಣವನ್ನ ಕಟ್ಟಿರೋದು ಯಾರು? ಈ ದೇಶದ ಪ್ರಜೆಗಳು. ಈ ದೇಶದ ಪ್ರಜೆಗಳು ಜಿ.ಎಸ್.ಟಿ ಕೊಟ್ಟು ಆ ಹಣ ಗೊತ್ತಿಲ್ಲ, ಆ ಹಣ ಇಲ್ಲದಾಗಿ ಈಗ ಹೊಸದಾಗಿ ಸಾಲ ಮಾಡಿ ನಾವು ಸ್ಟೇಟ್ ಗಳಿಗೆ ಏನೋ ಅಮೌಂಟ್ ಕೊಡ್ಬೇಕು ಅದು ಕೊಡಿ ಅಂತ ಅವ್ರು ಹೇಳ್ತಿರುವಾಗ ಈ ಮಾಡಿದಂತ ಸಾಲವನ್ನ ತೀರ್ಸೋದು ಯಾರು? ಮತ್ತೆ ಈ ದೇಶದ ಪ್ರಜೆಗಳೇ. ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಲಿ, ಸ್ಟೇಟ್ ಗೌರ್ಮೆಂಟ್ ಮಾಡ್ಲಿ, ಈ ದೇಶದ ಪ್ರಜೆಗಳೇ ಮತ್ತೆ ಆ ಜಿ.ಎಸ್.ಟಿ ಎರಡೆರಡು ಸಾರಿ ಈ ದೇಶದ ಪ್ರಜೆಗಳು ಕಟ್ಟದಾಗುತ್ತಲ್ವೇ? ಇದು ನನ್ನ ಪ್ರಶ್ನೆ. ಓಕೆ, ಇದಕ್ಕೆ ಈ ಕಾಂಪನ್ಸೇಷನ್ ಕೊಡೋದಕ್ಕೆ ಇನ್ನೊಂದು ಮೆಕ್ಯಾನಿಸಮ್ ಇದೆ. ಅದೇನಂದ್ರೆ ಸೆಸ್ ಹಾಕೋದು ಅಂತ. ಐಷಾರಾಮಿ ವಸ್ತುಗಳ ಮೇಲೆ ಸೆಸ್ ಹಾಕೋದು. ಸಿಗರೇಟು, ಲಕ್ಸುರಿ ಕಾರ್ಸ್, ದೊಡ್ಡ ಏರ್ ಕಂಡೀಷನರ್ಸ್ ಇಂತ ಅಥವಾ ದೊಡ್ಡ ರೆಫ್ರಿಜರೇಟರ್ಸ್ ಇಂತದ್ರ ಮೇಲೆ ಸೆಸ್ ಹಾಕಿ ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಕಲೆಕ್ಟ್ ಮಾಡಿ ಈ ಕಾಂಪನ್ಸೇಷನ್ ಕೊಡ್ತಾ ಇತ್ತು. ಈಗ ಅದು ಕಮ್ಮಿ ಆಯ್ತು. ಆ ಸೆಸ್ಸು ಕೂಡ ಶಾರ್ಟ್ ಫಾಲ್ ಅಲ್ಲಿ ಇದೆ. ಆದ್ರೆ ಅದು 5 ವರ್ಷದ ತನಕ ಮಾತ್ರ ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತಿತ್ತು, 2022 ತನಕ. ಈಗ ಸರ್ಕಾರಗಳು ಸ್ಟೇಟ್ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಒಂದು ಒಮ್ಮತಕ್ಕೆ ಏನ್ ಬಂದಿದೆ ಅಂತಂದ್ರೆ, ಬರೀ 5 ವರ್ಷ 2022 ತನಕ ಮಾತ್ರ ಬೇಡ, ಅದನ್ನ ಎಕ್ಸ್ಟೆಂಡ್ ಮಾಡೋಣ, 1 ವರ್ಷನೋ 1.5 ವರ್ಷನೋ ಹೆಚ್ಚಿಗೆ ಇಟ್ಕೊಂಡು ಈ ಐಷಾರಾಮಿ ವಸ್ತುಗಳ ಮೇಲೆ ಸೆಸ್ ಹಾಕಿ ಅದನ್ನ ಕಲೆಕ್ಟ್ ಮಾಡಿ ಅದು ಸಾಲ ತೀರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಸರಿನೇ, ಐಷಾರಾಮಿ ವಸ್ತುಗಳ ಮೇಲೆ ಹಾಕಿದ್ರು ಕೂಡ ಅದನ್ನ ತೀರ್ಸೋರು ಈ ದೇಶದ ನಾಗರಿಕರೇ. ಅಲ್ಲ, ಬಹುಶಃ ಅವರು ಬೇರೆ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ರಂತ ನಾಗರಿಕರು ಇರ್ಬೋದು ಅಥವಾ ಶ್ರೀಮಂತರು ಇರ್ಬೋದು. ಒಟ್ಟಿನಲ್ಲಿ ಜಿ.ಎಸ್.ಟಿ ಎರಡೆರಡು ಸಾರಿ ವಸೂಲಿ ಮಾಡಿದಾಗ ಆಗೋದಿಲ್ವೇ? ಇಲ್ಲ, 2 ಸಾರಿ ಆಗಲ್ಲ. ಅದು ಸೆಸ್ ಈಗ್ಲೂ ಇದೆ ಸರ್, ಈಗ್ಲೂ ಸಿಗರೇಟ್ ಮೇಲೆ ಈಗ್ಲೂ ಇದೆ. ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ ಫಾರ್ ಸಮ್ ಮೋರ್ ಟೈಮ್. ಅಂದ್ರೆ ಇದ್ದ ಚಟಗಳನ್ನು ಹೆಚ್ಚಿಗೆ ಮಾಡೋದು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡೋದು. ಅದೊಂದಾಯ್ತು. ಇದು ಇದೆಯಲ್ಲ ಸರ್, ಲಕ್ಸುರಿ ಕಾರ್ಸ್, ಲಕ್ಸುರಿ ವಾಚಸ್, ಆ ತರದ್ದು ಸಿನ್ ಐಟಮ್ಸ್ ಅಂತ ಹೇಳ್ತಾರೆ ನೋಡಿ, ಅದ್ರ ಮೇಲೆ ಸೆಸ್ ಹಾಕಿ ಈಗ 17ರಿಂದಾನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಆ ಕಲೆಕ್ಷನ್ ಕೂಡ ಶಾರ್ಟ್ ಫಾಲ್ ಬಿದ್ದಿರೋದ್ರಿಂದ ಅದು 2022 ನಂತರವೂ ಕಲೆಕ್ಟ್ ಮಾಡಬಹುದು, 1.5 ವರ್ಷ ಅಂತ ಹೇಳಿ ಇದಾಗಿದೆ. ಆ ನಂತರ 22 ನಂತರ ಪ್ರಶ್ನೆ ಬರಲ್ಲ, ಶಾರ್ಟ್ ಫಾಲ್ ಬರೋದಿಲ್ಲ. ಯಾಕೆಂದ್ರೆ ಎಷ್ಟು ಬರುತ್ತೋ ಅಷ್ಟನ್ನ ಹಂಚ್ಕೋತೀವಿ ಅಷ್ಟೇ ನಾವು. ಅದೇ ಈ ಕಾಂಪನ್ಸೇಷನ್ ಕೊಡೋ ಪ್ರಶ್ನೆ 2022 ನಂತರ ಇರೋದಿಲ್ಲ. ಸರ್, ಒಂದು ಸಂಕ್ಷಿಪ್ತವಾಗಿ ಪ್ರಶ್ನೆ. ಈ ಜಿ.ಎಸ್.ಟಿ ಬರೋದಕ್ಕಿಂತ ಮುಂಚೆ ಆಮೇಲೆ ಈಗ ಏನಾದ್ರೂ ಒಳ್ಳೇದಾಗಿದೆಯಾ ಜಿ.ಎಸ್.ಟಿ ಇಂದ? ಒಂದನೇ ಪ್ರಶ್ನೆ. ಎರಡನೇದ್ದು, ರಾಜ್ಯಗಳು ಜಿ.ಎಸ್.ಟಿ ಅನ್ನು ಮೊದಲು ತಮ್ಮಲ್ಲಿ ಕಲೆಕ್ಷನ್ ಮಾಡಿ ಆಮೇಲೆ ಕೇಂದ್ರದ ಪಾಲನ್ನು ಕೊಡಬಹುದಾ? ಎರಡನೇ ಪ್ರಶ್ನೆ. ಸಮ್ ಪೋರ್ಷನ್ ಆಕ್ಚುಲಿ ಇದೊಂದೇ ಅಂದ್ರೆ ನ್ಯಾಷನಲ್ ಒಂದ್ ರೀತಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಜಿ.ಎಸ್.ಟಿ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ರಾಜ್ಯಗಳಲ್ಲಿ ಸೇಲ್ಸ್ ಟ್ಯಾಕ್ಸ್ ರೇಟ್ಗಳು ಬೇರೆ ಇರೋದು.
ಮತ್ತೆ ಒಂದು ರಾಜ್ಯದ ಮೂವ್ಮೆಂಟ್ ಇಂದ ಇನ್ನೊಂದು ರಾಜ್ಯ ಮೂವ್ಮೆಂಟ್ ಗೆ ಗೂಡ್ಸ್ ಹೋದಾಗ ಅದ್ರ ಫಾರ್ಮಾಲಿಟೀಸೇ ಬೇರೆ ಇರೋದು. ಆದ್ರೆ ಈಗ ಅವೆಲ್ಲ ಒಂಥರ ಯೂನಿಫಾರ್ಮ್ ಆಗಿ ಸ್ಟ್ಯಾಂಡರ್ಡೈಸ್ ಆಗಿದೆ. ಒಂದೇ ರೇಟು ಎಲ್ಲ ಕಡೆನೂ ಅಪ್ಲೈ ಆಗತ್ತೆ. ಅದೊಂದು ಉತ್ತಮವಾದ ಇದು. ಆದ್ರೆ ತಾವು ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಿ? ಇನ್ನೊಂದು ಅಂದ್ರೆ ಎರಡನೇ GST ಕಲೆಕ್ಷನ್ ಏನಿದೆ, ರಾಜ್ಯ ಸರ್ಕಾರ ಮೊದಲು ಕಲೆಕ್ಟ್ ಮಾಡಿ ತಮ್ಮ ಪಾಲನ್ನು ಇಟ್ಕೊಂಡು ಆಮೇಲೆ ಕೇಂದ್ರದ ಪಾಲನ್ನು ಅಷ್ಟೇ ಕೊಟ್ರೆ ಅದು ಮಾಡಬಹುದು ಆತರ. ಈಗ ಸ್ಟೇಟ್ ಕೂಡ ಸೆಂಟ್ರಲ್ ಗವರ್ಮೆಂಟ್ ಪರವಾಗಿ ಕೊಡುತ್ತೆ. ಎ ಪೋರ್ಷನ್ ರಿಮೈನ್ಸ್ ವಿತ್ ಎ ಸ್ಟೇಟ್ ಓನ್ಲಿ. ಇದರಲ್ಲಿ ಕೆಲವು ಬೈಫರ್ಕೇಶನ್ಗಳಿದೆ, CGST, SGST ಈ ತರದೆಲ್ಲ. ಅದರಲ್ಲಿ ಪೋರ್ಷನ್ ಸ್ಟೇಟ್ ಗೆ ತಾನೇ ಇಟ್ಕೊಳ್ಳುತ್ತೆ. ಸರ್, ಈಗ ನೀವು ಮೊದಲೇ ಉತ್ತರ ಹೇಳಿದ್ರಿ, GST ಬಂದಿರೋದ್ರಿಂದ ಅಂತಾರಾಜ್ಯದ ಏನು ಸಾಗಾಣಿಕೆ ಅನುಕೂಲ ಆಗಿದೆ ಅಂತ. ಆದ್ರೆ ಅದು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸಿದ್ರು ಕೂಡ ಅದು ಒಳಗೆ ಏನಾಗುತ್ತೆ ಅಂದ್ರೆ, ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜ್ಯದಲ್ಲಿ ಉತ್ಪಾದನೆ ಆಗಬೇಕಾಗಿರುವಂತ ವಸ್ತುಗಳು ಹೊರ ರಾಜ್ಯದಲ್ಲಿ ಉತ್ಪಾದನೆ ಆದ್ರೆ ಅವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೆಚ್ಚಿಗೆ ಕಾಸ್ಟ್ ಆಗುತ್ತೆ. ಅದ್ರ ಬಗ್ಗೆ ಆಯಾ ರಾಜ್ಯಗಳಲ್ಲಿ ಆಯಾ ವಸ್ತುಗಳು ಆಯಾ ರಾಜ್ಯಗಳಲ್ಲಿ ಆಯಾ ಊರುಗಳಲ್ಲಿ ತಯಾರಾದ್ರೆ ಸಿಸ್ಟಮ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಇದಿದೆ, ಒಂದು ಚಿಂತನೆ. ಮಹಾತ್ಮ ಗಾಂಧಿಯವರು ಕೂಡ ಅದನ್ನೇ ಹೇಳಿದ್ರು. ಈ ಮ್ಯಾಚ್ ಬಾಕ್ಸ್ ಆಗ್ಲಿ ಏನೋ ಎಲ್ಲೇ ಒಂದು ಮುಂಬೈಯಿಂದ ಬರೋದಕ್ಕಿಂತ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಮ್ಯಾಚ್ ಬಾಕ್ಸ್ ತಯಾರಾದ್ರೆ ಅದಕ್ಕಿಂತ ಉತ್ತಮವಾದ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಸೊ ಹೀಗಾಗಿ ಈ GST ಮೇಲ್ನೋಟಕ್ಕೆ ಚೆನ್ನಾಗಿ ಕಂಡ್ರು ಕೂಡ ಸಾಗಾಣಿಕೆಗೆ ಒಳ್ಳೆ ಏನೋ ಒಂದು ಸಿಸ್ಟಮ್ ಅನುಕೂಲ ಮಾಡಿಕೊಟ್ಟಿದೆ. ಆದ್ರೆ ಇದು ಅಂತಿಮವಾಗಿ ಎಲ್ಲ ಅಂಬಾನಿ ಕಡೆಯಿಂದನೇ ಇಡೀ ದೇಶ ತುಂಬಾ ಡಿಸ್ಟ್ರಿಬ್ಯೂಷನ್ ಆಗುವಂತ ಸಿಸ್ಟಮ್ ಹುಟ್ಟುತ್ತಾ ಇದೆ. ಇದು ಕೊನೆಗೆ ಇದು ನಾವು ಈ ಸಿಸ್ಟಮ್ ಅನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ನಮ್ಮ ದೇಶನ ಅಂತ. ಇದಕ್ಕೆ ಒಂದು ಇದು ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ, ಈ ಪ್ರೈವೇಟ್ ಪ್ಲೇಯರ್ಸ್ ಏನಿರ್ತಾರೆ, ಪ್ರೈವೇಟ್ ಕಾರ್ಪೊರೇಟ್ ಹೌಸ್ಗಳೇನಿರುತ್ತೆ, ಈಗ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ಸ್, ಅವರು ಈ ಸದರ್ನ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾರ್ತ್ ಇಂಡಿಯಾಕ್ಕೆ ತಗೊಂಡು ಹೋಗೋದಿಲ್ಲ. ಅದೇ ರೀಜನ್ ಅಲ್ಲಿ ಸಿಮೆಂಟ್ ಫ್ಯಾಕ್ಟರಿಗಳು ಹಾಕಿರ್ತಾರೆ. ಹಾಗೇನೆ ಬಹಳಷ್ಟು ಜನ ಈಗ ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಅವರು ಆಯಾ ಪ್ರದೇಶಗಳಲ್ಲೇ ಯೂನಿಟ್ ಹಾಕಿರ್ತಾರೆ. ಆದ್ರೆ ಎಲ್ಲಾ ಯೂನಿಟ್ಗಳನ್ನು ಎಲ್ಲಾ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗದೆ ಇರ್ಬೋದು. ಅಂತ ಸಂದರ್ಭಗಳಲ್ಲಿ ಈ ಇಂಟರ್ಸ್ಟೇಟ್ ಸಾಗಾಣಿಕೆ ಅವಶ್ಯಕ ಆಗೇ ಆಗತ್ತೆ. ಈಗ ನೀವು ಸಿಮೆಂಟ್ ಉದಾಹರಣೆ ಕೊಟ್ಟೆ, ಸ್ಟೀಲು ಕೂಡ ಅಷ್ಟೇ ಎಲ್ಲ ಕಡೆ ಆಗಿರುತ್ತೆ. ಬಟ್ ಈಗ ಕೋಲು ಕರ್ನಾಟಕದಲ್ಲಿ ಇರಲ್ಲ, ಕೋಲು ಹೊರಗಡೆಯಿಂದನೇ ಬರ್ಬೇಕು, ಅಥವಾ ಇಲ್ಲಿರೋ ಕೋಲು ಇದರಲ್ಲಿ ಕ್ವಾಲಿಟಿ ಇರೋದಿಲ್ಲ ಹಾಗೆ. ಮತ್ತೆ ಅಥವಾ ಕಾಪರ್ ಓರ್ಸು ರಾಜಸ್ಥಾನದಲ್ಲೇ ಇರುತ್ತೆ, ಅಲ್ಲಿಂದನೇ ಇಲ್ಲಿ ಬರ್ಬೇಕು, ಅಥವಾ ಅಲ್ಲಿಂದ ಕಾಪರ್ ಇಂದ ತಯಾರಾಗುವ ವಸ್ತುಗಳು ಅಲ್ಲಿ ತಯಾರಾದ್ರೇನೆ ನಮಗೆ ಅನುಕೂಲವಾಗುತ್ತೆ. ಹೀಗೆ ರೀಜನ್ ಮೇಲೆ ಮತ್ತೆ ಇದು ಐಟಮ್ ಸ್ಪೆಸಿಫಿಕ್ ಮೇಲೆ ಹೋಗುತ್ತಿದ್ದು. ಬಟ್ ಜನಗಳಲ್ಲಿ ನಾರ್ಮಲಿ ಕಾರ್ಪೊರೇಟ್ ಹೌಸ್ಗಳು ಎಲ್ಲ ರೀಜನ್ಗಳಲ್ಲೂ ಕೂಡ ಇದನ್ನ ಯೂನಿಟ್ಗಳನ್ನ ಮಾಡಿರ್ತಾರೆ, ಅಲ್ಲಿಂದನೇ ಸಪ್ಲೈ ಆಗುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದಾಗದೇ ಇರುವಾಗ ಇಂಟರ್ಸ್ಟೇಟ್ ಮೂವ್ಮೆಂಟ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಈಗ ಯಾಕೆ ನಾನು ಇಂಟರ್ಸ್ಟೇಟ್ಮೆಂಟ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಆಕ್ಟ್ರಾಯಿ ಮತ್ತೆ ಇದು ಸೆಸ್ ಇತ್ತಲ್ಲ ಹಿಂದೆ, ಆ ಚೆಕ್ ಪೋಸ್ಟ್ ಗಳೆಲ್ಲ ಹೊರಟೋದ್ವು. ಹಾಗಾಗಿ ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬರೋದು 3 ದಿವಸ ಅಥವಾ 4 ದಿವಸ ಆಗೋದು ಲಾರಿಯಿಂದ, ಈಗ 1.5 ದಿವಸ 2 ದಿವಸ ಬರುತ್ತೆ. ಆ 2 ದಿವಸ ಉಳಿತಾಯ ಲಾರಿ ಡೀಸೆಲ್ ಇಂದ ಹಿಡಿದು ಲಾರಿ ಡ್ರೈವರ್ ಸಂಬಳದಿಂದ ಹಿಡಿದು ಎಲ್ಲದರಲ್ಲೂ ಉಳಿತಾಯ ಆಗತ್ತೆ. ಮತ್ತೆ ಟೈಮ್ ಫ್ಯಾಕ್ಟರ್ ಎರಡೂ ಆಗುತ್ತೆ. ಅದೊಂದು GST ಇಂದ ಬಹಳ ಅನುಕೂಲ. ಮತ್ತೆ ಈ ಸ್ಟೇಟ್ ಟು ಸ್ಟೇಟ್ ಕಾಂಪಿಟೇಷನ್ ಇತ್ತಲ್ಲ, ಸೇಲ್ಸ್ ಟ್ಯಾಕ್ಸ್ ಹಾಕೋದು, ಅದೆಲ್ಲ ಕಮ್ಮಿ ಆಗಿದೆ. ಈಗ ಕೆಲವು ಸಾರಿ ತಮಿಳ್ನಾಡು ಏನು ಮಾಡೋದು, ನಮ್ಮ ಕರ್ನಾಟಕಕ್ಕೆ ಇದು ಮಾಡಿ ಅವ್ರು ಕಮ್ಮಿ ಹಾಕ್ಬಿಡೋರು. ಈಗ ತಮಗ್ ಗೊತ್ತಿದೆ, ಗೋವಾದಲ್ಲಿ ಪಾಂಡಿಚೇರಿನಲ್ಲಿ ಕಾರ್ಗಳಿಗೆ ಟ್ಯಾಕ್ಸ್ ಇರ್ತಿರ್ಲಿಲ್ಲ, ಸೇಲ್ಸ್ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಜನ ಇಲ್ಲಿಂದ ಹೋಗಿ ಕಾರ್ ತಗೊಂಡ್ಬರೋರು ಪಾಂಡಿಚೇರಿಯಿಂದ ಅಥವಾ ಗೋವಾದಿಂದ. ಈಗ ಎಲ್ಲಾ ಕಡೆನೂ ಒಂದೇ ರೇಟ್ ಇರೋದ್ರಿಂದ ಈ ಏನು ಒಂದು ಸಮತೋಲನ ಈಗ ಏನ್ ಬಂದಿದೆ, ಅದು ಹಿಂದೆ ಇರ್ತಿರ್ಲಿಲ್ಲ. ಕೆಲವು ಸಾರಿ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಒಂದು ಪೈಪೋಟಿ ಇರೋದು, ಅಥವಾ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಒಂದು ಪೈಪೋಟಿ ಕೆಲವೊಂದು ಐಟಮ್ಗಳಲ್ಲಿ ಇರೋದು, ಈ ತರದೆಲ್ಲ ಇತ್ತು. ಈಗ ಆ ಪೈಪೋಟಿಗಳೆಲ್ಲ ಯೂನಿಫಾರ್ಮ್ ಆಗಿ
ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ನಾವು ಹೇಳ್ಬೋದು ಇದರಲ್ಲಿ ಕರ್ನಾಟಕದಲ್ಲಿ ಏನ್ ಟ್ಯಾಕ್ಸ್ ಇದೆಯೋ ಡೆಲ್ಲಿನಲ್ಲೂ ಅದೇ, ಹಿಮಾಚಲ್ ಪ್ರದೇಶದಲ್ಲೂ ಅದೇ ಅಂತ ಹೇಳ್ಕೊಡೋದಕ್ಕೆ ಓದಿದೆ, ಯೂನಿಫಾರ್ಮ್ ಆಗಿದೆ. ಸರ್ ಅದೇ ಸರ್, ಈಗ ಮ್ಯಾಚ್ ಬಾಕ್ಸ್ ಕೂಡ ಅಲ್ಲಿಂದ ಬರ್ತದೆ ಅಂದ್ರೆ ಅದು ಯಾವ ನ್ಯಾಯ? ರೈತರ ಬಗ್ಗೆ ಇನ್ನೊಂದು ಸಣ್ಣ ಪಾಯಿಂಟ್ ಹೇಳ್ತೀನಿ ನಾನು, ಹೇಳ್ಬೋದಾ? ಸರ್ ಇದನ್ನ ಸರ್ಕಾರ, ರೈತರ ಇದು ಹಾಕಿ ಈ ಚಾರ್ಟ್ ಈ ಸರ್ಕಾರ, ನಾವು ರೈತರ ಇನ್ಕಮ್ ಅನ್ನ ದ್ವಿಗುಣ ಮಾಡ್ತಾ ಇದೀವಿ, ಡಬಲ್ ಮಾಡ್ತಾ ಇದೀವಿ ಅಂತ ತುಂಬಾ ಕ್ಲೇಮ್ ಮಾಡ್ತಾ ಇದ್ದಾರೆ. ಮತ್ತೆ ಆಗ್ಲೇನೆ ನಾವು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ನ ನಾವು ಆಗ್ಲೇ ಇದು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೀವಿ ಅಂತಾನು ಸುಳ್ಳು ಹೇಳುತ್ತೆ. ಆದ್ರೆ ನೋಡಿ, ನಾನು ಇಲ್ಲಿ ಕೊಟ್ಟಿರೋದು MSP ಫಾರ್ ಸಮ್ ಐಟಮ್ಸ್ ಆರ್ ಗಿವನ್. 6 ವರ್ಷದಲ್ಲಿ ಯಾವ ಐಟಮ್ ಕೂಡ ಡಬಲ್ ಆಗ್ಲಿಲ್ಲ, ರಾಗಿ ಒಂದು ಬಿಟ್ಟು. ಮಿಕ್ಕಿದ ಎಲ್ಲಾನು ಕೂಡ 6 ವರ್ಷದಲ್ಲಿ 37, ಒಂದು ಪ್ಯಾಡಿ 37% ಜಾಸ್ತಿ ಆಗಿದೆ, ಮೇಜ್ 41 ಆಗಿದೆ, ಮತ್ತೆ ತೂರ್ ದಾಲ್ 37% ಹೀಗಾಗಿದೆ. ಗ್ರೌಂಡ್ ನಟ್ 31%. ಅಂದ್ರೆ MSP ನೇ ಡಬಲ್ ಆಗ್ದೇನೆ ರೈತರ ಇನ್ಕಮ್ ದ್ವಿಗುಣ ಆಗೋದು ಹೇಗಾಗುತ್ತೆ? ಇದನ್ನ ಸರ್ಕಾರ ಈ ಸುಳ್ಳು, ಅವರು ಇವ್ರ ಅಧ್ಯಕ್ಷರು ಬಹಳ ಹೇಳ್ತಾ ಇದ್ರು, ಅದು ಓಪನ್ ಆಗಿ ಸುಳ್ಳು ಹೇಳ್ತಾರೆ. ಅದನ್ನ ನಾವು ಹೇಗೆ ಖಂಡಿಸ್ಬೇಕು? ಜನಗಳಿಗೆ ಈ ಧಾರ್ಮಿಕ ಮನಸ್ಸು ಬಂದು ಇದು ಯಾವುದು ಈ ರಿಯಾಲಿಟಿಗಳು ಕಾಣೋದೇ ಇಲ್ಲ. ಸಫರರ್ಸ್ ಆರ್ ಫಾರ್ಮರ್ಸ್, ಇದು ಆ MSP ನಲ್ಲೇ ಗೊತ್ತಾಗತ್ತೆ ನಮ್ಗೆ. ನಮ್ಮದೊಂದು ಪ್ರಶ್ನೆ ಇದೆ, ಕೇಳ್ಬಹುದಾ? ಹೇಳಿ ಸರ್. ಇದು ಈಗಿನ ಪರಿಸ್ಥಿತಿಯಲ್ಲಿ ಬಡವ ಮತ್ತು ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ನಮ್ಮ ಇಂಡಿಯಾದಲ್ಲೇ ಈಗ ಮುಖೇಶ್ ಅಂಬಾನಿ ವರ್ಲ್ಡ್ಸ್ 4th ರಿಚೆಸ್ಟ್ ಮ್ಯಾನ್ ಅಂತ ಡಿಕ್ಲೇರ್ ಆಗ್ತಾ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ರಿಚ್ ಈಸ್ ಬಿಕಮಿಂಗ್ ರಿಚರ್ ಅಂಡ್ ಪುವರ್ ಈಸ್ ಬಿಕಮಿಂಗ್ ಪುವರ್. ಅಂಡ್ ಕೊರೋನಾ ಪರಿಸ್ಥಿತಿಯನ್ನು ಅದು ಈ ಕೆಳಮಟ್ಟದಲ್ಲಿರುವನ್ನು ಮತ್ತು ಕೆಳಗೆ ತಳ್ಳಿದೆ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಒಬ್ಬರು ಕೊಲಂಬಿಯಾ ಪ್ರೊಫೆಸರ್ ಕಲ್ಕತ್ತಾದಲ್ಲಿ ಮಾತಾಡಿ ಅವರು ಹೇಳ್ತಾ ಇದ್ರು, ಈ ಕಂಟ್ರಿನಲ್ಲಿ ದ ರಿಚೆಸ್ಟ್ 1000 ಮೆಂಬರ್ಸ್ಗೆ ಅವರಿಗೆ 4% ಇನ್ಕಮ್ ಟ್ಯಾಕ್ಸ್ ಹಾಕಿ, ಆಗ ನಿಮಗೆ ಅವರೊಂದು ಫಿಗರ್ ಹೇಳಿದ್ರು, 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಅನ್ನೋ ಬರುತ್ತೆ, ಅದನ್ನು ನೀವು ದ ಪುವರೆಸ್ಟ್ ಆಫ್ ದ ಪುವರ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಒಂದು ಥಿಂಕಿಂಗ್ ಯಾಕೆ ಬರ್ತಾ ಇಲ್ಲ? ಅಫ್ಕೋರ್ಸ್ ಒಂದು 6 ತಿಂಗಳ ಹಿಂದೆ ಇವರು ನಮ್ಮ IRS ಅಸೋಸಿಯೇಷನ್ ಅವರು ಒಂದು ಸಜೆಷನ್ ಗವರ್ಮೆಂಟ್ ಗೆ ಕೊಟ್ರು. ಅದರಲ್ಲಿ ಕೊಟ್ಟ ನಂತರ ಏನಾಯ್ತು ಅಂತ ಹೇಳಿದ್ರೆ, 3 ಆ ಸಜೆಷನ್ ಅನ್ನು ಬರೆದ 3 ಆಫೀಸರ್ಸ್ ಅನ್ನು ಸಸ್ಪೆಂಡ್ ಮಾಡಿ ಹಾಕಿದ್ರು. ಸೊ ಈ ತರ ಒಂದು ಪರಿಸ್ಥಿತಿ ಆಗುತ್ತೆ. ಬಟ್ ಇದು ರಾಬಿಂಗ್ ದ ರಿಚ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದ ಪುವರ್ ಇಂಡೈರೆಕ್ಟ್ಲಿ, ಈ ಟ್ಯಾಕ್ಸ್ ಹಾಕುವುದು ಇದೊಂದು ಸಮಂಜಸವಾದ ಪ್ರಶ್ನೆ ಅಲ್ವಾ ಸರ್? ತಾವು ಕೇಳಿದ್ದು ಇದು ಸರಿಯಾಗಿದೆ. ಆದ್ರೆ ಈಗಾಗ್ಲೇನೆ ಶ್ರೀಮಂತರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ತೆರಿಗೆ ಹಾಕಿದ್ದಾರೆ. ಈಗ 10 ಲಕ್ಷದ ಮೇಲೆ ನೀವು ಕೊಡೋದು 30%. ಆದ್ರೆ ಅವನು 50 ಲಕ್ಷ ಮತ್ತೆ 1 ಕೋಟಿ ಮೇಲಿರೋ ಮನುಷ್ಯ 42% ಕೊಡ್ತಾರೆ. ಅಂದ್ರೆ ಈಗ ನಾನು ಬರೀ 10 ಲಕ್ಷ ಅಥವಾ 20 ಲಕ್ಷ ಸಂಪಾದನೆ ಮಾಡಿದ್ರೆ ನನಗೆ 30% ಮಾತ್ರ ಬೀಳುತ್ತೆ. ಆದ್ರೆ 1 ಕೋಟಿಗಿಂತ ಹೆಚ್ಚಿಗೆ ಮಾಡೋನಿಗೆ 42% ಬೀಳುತ್ತೆ. ಈಗಾಗ್ಲೇನೆ ಸರ್ಕಾರ 10ರಿಂದ 12% ಮಾಡಿದೆ. ಅದು ಒಂದು ಇದು. ಇನ್ನೊಂದು ಅಂತಂದ್ರೆ ಯಾವುದೇ ಈಗ ತಾವು ಬಹಳ ಅನುಭವಿಸ್ತಿದ್ದೀರಿ, ಅದು ಫಸ್ಟ್ ಮಿಲಿಯನ್ ಸಂಪಾದನೆ ಮಾಡೋದು ಬಹಳಷ್ಟು ಕಷ್ಟ. ಸೆಕೆಂಡ್ ಮಿಲಿಯನ್ ತಾನೇ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಿಚ್ ಆರ್ ಬಿಕಮಿಂಗ್ ರಿಚರ್ ಇಸ್ ಬಿಕಾಸ್ ಆಫ್ ದಟ್ ರೀಸನ್. ಒಂದು ಇದು ಎಲ್ಲದಕ್ಕಿಂತ ನಾನು ಹೇಳೋದಂತಂದ್ರೆ ಬೇಸಿಕ್ ಸೌಲಭ್ಯಗಳನ್ನ ನಾವು ಕೊಡ್ಬೇಕು ಅಂತ ಹೇಳೋದು. ಬೇಸಿಕ್ ಸೌಲಭ್ಯ ಅಂತಂದ್ರೆ ರಿಚ್ ಆಗಿ ಇದ್ಕೊಳ್ಳಿ, ಆದ್ರೆ ನಮ್ಮ ಎಲ್ಲ ಬಡವರಿಗೂ ಒಂದು ಬೇಸಿಕ್ ಸೌಲಭ್ಯ, ಅದು ಒಂದು ಪೈಪ್ಡ್ ವಾಟರ್ ಇರ್ಬೋದು, ಅಥವಾ ಊಟ ತಿಂಡಿ ಇರ್ತಿರ್ಬೋದು, ಅಥವಾ ಶೆಲ್ಟರ್ ಇರ್ಬೋದು, ಮನೆ ಇರ್ಬೋದು, ಇಂಥ ಬೇಸಿಕ್ ಸೌಲಭ್ಯಗಳನ್ನ ನಾವು ಮಾಡ್ಕೊಡ್ಬೇಕು ಅಂತ ಒಂದು. ಈಗ ಆರ್ಥಿಕ ತಜ್ಞರಲ್ಲಿ ಇನ್ನೊಂದಿದೆ, ಒಂದು ಬೇಸಿಕ್ ಇನ್ಕಮ್ ನ ಅಥವಾ ಬೇಸಿಕ್ ಅಮೌಂಟ್ ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ. ಇಲ್ಲಿ ಕೆಲವು ದೇಶಗಳಲ್ಲಿ, ಸಮಾಜವಾದಿ ದೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಮಿನಿಮಮ್ ಕೊಡ್ತಾ ಹೋಗ್ತಾರೆ. ಸರ್ಕಾರ ಎಲ್ಲ ಪ್ರಜೆಗಳಿಗೂ ಒಂದು ಬೇಸಿಕ್ ಅಮೌಂಟ್ ಕೊಡ್ತಾರೆ. ಅದನ್ನು ಕೊಡೋ ತರ ಮಾಡ್ಬೇಕು ನಾವು ಅಂತಾನು ಒಂದು ಇದಿದೆ. ಈ ಉದಾಹರಣೆ ಒಂದ್ ಹೇಳೋದು ಅಂತಂದ್ರೆ, ನಾವು 30 ವರ್ಷ 40 ವರ್ಷಕ್ಕೂ ಇವತ್ತಿಗೂ ಕರ್ನಾಟಕದಂತ ರಾಜ್ಯದಲ್ಲಿ ಇದಿಲ್ಲ,
ಏನಂತ ಹೇಳ್ತೀರಿ, ಉಪವಾಸ ಬೀಳೋ ಜನ ಕಮ್ಮಿ. ಇದು ಇದ್ರಲ್ಲಿ ಆಂಧ್ರದ, ಬಿಹಾರ್ನಲ್ಲಿ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಕರ್ನಾಟಕದ ಅಂತ ರಾಜ್ಯದಲ್ಲಿ ಅಥವಾ ಕೇರಳದಂತ ರಾಜ್ಯದಲ್ಲಿ, ತಮಿಳುನಾಡಿನಲ್ಲಿ ಉಪವಾಸದಿಂದ ಇರೋ ಜನ ಕಮ್ಮಿ. ಈಗ ನಮ್ಮ ಸಿಸ್ಟಮ್ ಆಗಿದೆ ಅಂತಂದ್ರೆ ನಾವು ಆಲ್ಮೋಸ್ಟ್ ಫ್ರೀನೇ ಕೊಡ್ತೀವಿ ಫುಡ್ ಗ್ರೈನ್ಸ್. ಅದೊಂದು ಉತ್ತಮವಾದ ಸದರ್ನ್ ಸ್ಟೇಟ್ಸ್ ಗಳಲ್ಲಿ ಅದಿದೆ. ಈಗಲೂ ಬಿಹಾರ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಅಂತ ಸೌಲಭ್ಯಗಳಿಲ್ಲ. ಆ ತರದ ಬೇಸಿಕ್ ಬಡ ಜನಗಳಿಗೆ ಬೇಸಿಕ್ ಸೌಲಭ್ಯಗಳನ್ನ ನಾವು ಮಾಡಿಕೊಟ್ರೆ ಬಹಳ ಅನುಕೂಲ ಅಂತ ಹೇಳ್ತೀವಿ. ನಾವು ರಿಚ್ ಆಗೋದು ರಿಚ್ ಆಗ್ಲಿ, ಆದ್ರೆ ಎಲ್ಲರಿಗೂ ಒಂದು ಸಮಾನವಾದ ಸ್ಟ್ಯಾಂಡರ್ಡ್ ಆದ್ರೆ ಬಹಳ ಅನುಕೂಲ. ಸರ್ ಇನ್ಕಮ್ ಟ್ಯಾಕ್ಸ್ ನೀವು ಹೇಳಿದ್ರಿ 42% ಅಂತ, ಅದನ್ನು ಯಾಕೆ ಸ್ವಲ್ಪ ಜಾಸ್ತಿ ಮಾಡಬಾರದು? ಅದರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ರೆ ದುಡ್ಡು ಈ ಕಡೆ ಬರುತ್ತಲ್ಲ. ಅಂಡ್ ಹಿಂದೆ 90% ತನಕ ಇತ್ತು. ಹೌದು, ಆದ್ರೆ ಅಯ್ಯೋ ಅದು ತುಂಬಾ ಅನ್ಯಾಯದ್ದು. ಅದು ಅನ್ಯಾಯದ್ದು, ಕರೆಕ್ಟ್. ಅದು ಅನ್ಯಾಯದ್ದು, ಕರೆಕ್ಟ್. ಹೌದು. ಆದ್ರೆ ಈಗ ನೋಡಿ, ಈ ಜನಕ್ಕೆ ಅವ್ರ ಈಗ ಇಂಡಸ್ಟ್ರಿ ಥಿಂಕಿಂಗ್ ಇರುತ್ತೆ. ಈಗ 42% ಇಂದ ನೀವು 50%, 60% ಮಾಡಿದ್ರೆ ಅವನೇನ್ ಮಾಡ್ತಾನೆ, ದೇಶ ಬಿಟ್ಟು ಸಿಂಗಾಪುರ್ನಲ್ಲೋ ಮಲೇಷ್ಯಾದಲ್ಲೋ ಕೂತ್ಕೊಂಡು ಅಲ್ಲಿ ನಾನು ಹೇಳಿ ಅಲ್ಲಿ ಟ್ಯಾಕ್ಸ್ ಕೊಡ್ತಾ ಹೋಗ್ತಾನೆ. ಅವನು ಇಂಡಿಯಾದಲ್ಲಿ ಈಗ ನಾವು 100 ದಿನದ ಮೇಲೆ ಬರ್ಬೋದು. ಕೆಲವು ಇಂಡಸ್ಟ್ರಿಯಲ್ಸ್ ಗಳೆಲ್ಲ ಈಗಾಗ್ಲೇನೆ NRI ಚೇರ್ಮನ್ ಗಳಾಗ್ಬಿಟ್ಟಿದ್ದಾರೆ. ಅವ್ರು ಇಲ್ಲಿ ಅವ್ರ ಬಿಸ್ನೆಸ್ ಇಲ್ಲಿದ್ರು ಕೂಡ ಅವ್ರ ಆದಾಯ ಎಲ್ಲಾನು ಬೇರೆ ದೇಶದಲ್ಲಿ ಕಟ್ಟೋ ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಆದ್ರೆ ಇನ್ನೊಂದ್ ರೀತಿನಲ್ಲಿ ಇದಾಗತ್ತೆ. ಇದನ್ನ ಈಗಾಗ್ಲೇ ಕಾಣ್ತಾ ಇದೀವಿ. ಎಷ್ಟೋ ಸಾವಿರ ಜನ ಅವರು ದೇಶದ ಹೊರಗಡೆ ಹೋಗಿ ಕಟ್ತಾ ಇದಾರೆ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ತರ ಹೊಡೆತಗಳಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಂದೊಂದು ಪ್ರಶ್ನೆ ಈಗ, ಹೇಳಿ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಕೇಳ್ತಾ ಇಲ್ಲ ಸರ್, ಕೇಳ್ತಾ ಇಲ್ಲ. ರಮೇಶ್ ಅವ್ರ ಏನನ್ನ ಹೇಳಿ. ರಮೇಶ್ ಅವ್ರ ನಮಸ್ಕಾರ. ಅಲ್ಲ, GST ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಿಗೆ, ಹೌದು, ಆಮೇಲಿಂದ ಲಿಕ್ಕರ್ಗೆ ಅದು GST ಇನ್ವಾಲ್ವ್ ಆಗಲ್ಲ, ಸ್ಟೇಟ್ ಅಲ್ಲೇ ಉಳಿಯತ್ತಲ್ಲ ದುಡ್ಡು. ಅದು ಒಂದು ಹೇಳ್ತೀನಿ. ಈ ಕೇಂದ್ರ ತಾವು ಹೇಳಿದ್ದು ನಿಜ. ಪೆಟ್ರೋಲಿಯಂಗೆ ಏನ್ ಮಾಡಿದೆ ಅಂತಂದ್ರೆ ಸರ್ಕಾರಕ್ಕೆ ಸೆಸ್ಸು ಮತ್ತೆ ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಹಾಕುವ ಅಧಿಕಾರ ಇದೆ. ನಮ್ದು ಸುಮಾರು 70-75% ಹೊರದೇಶದಿಂದಾನೇ ಪೆಟ್ರೋಲಿಯಂ ತರಿಸ್ಕೋತೀವಿ. ಸರ್ಕಾರ ಅದು ಒಳಗಡೆ ಬರ್ತಾ ಇದ್ದಾಗೇನೆ ಅದೊಂದು 35 ಪರ್ ಲೀಟರ್ಗೆ 35-37 ರೂಪಾಯಿ ಹಾಕ್ಬಿಟ್ಟು ಅದ್ರ ಸೆಸ್ಸು ಮತ್ತೆ ಆದಾಯಗಳನ್ನೆಲ್ಲ ಕೇಂದ್ರ ಸರ್ಕಾರ ಕಬಳಿಸ್ತಾ ಇದೆ. ಈಗ ಡೀಸೆಲ್ ಬೆಲೆ ಅದ್ರ ಮೇಲೂ ಮತ್ತೆ ನೀವು ಟ್ಯಾಕ್ಸ್ ಹಾಕಕ್ಕಾಗಲ್ಲ. ಈಗ ಇದಕ್ಕೆ ಒಂದು ಅವಕಾಶ ಇರಲ್ಲ ಸ್ಟೇಟ್ ಗವರ್ಮೆಂಟ್ ಗಳಿಗೆ. ಲಿಕ್ಕರ್ ಮೇಲೆ ನೀವು ಹೇಳಿದ್ ನಿಜ, ಆದ್ರೆ ಲಿಕ್ಕರ್ ಮೇಲೆ ಟ್ಯಾಕ್ಸ್ ಹಾಕಿದ ತಕ್ಷಣ ಲಿಕ್ಕರ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಈಗ ಸ್ಟೇಟ್ ಉಳಿದಿದ್ದು ಲಿಕ್ಕರ್ ಮೇಲೆ ಹಾಕೋದು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸ್ಟೇಟ್ ಲಿಕ್ಕರ್ ಮೇಲೆ ಹಾಕ್ತು, ಆದ್ರೆ ಕನ್ಸಂಪ್ಷನ್ ಕಮ್ಮಿ ಆಯ್ತು ಲಿಕ್ಕರ್ದು. ಒಳ್ಳೇದಾಯ್ತಲ್ಲ ಅದರಿಂದ. ಅದು ಒಂದೇ ಸಾಮಾಜಿಕವಾಗಿ ಅದು ಒಳ್ಳೇದೇನೆ, ಆದ್ರೆ ಸ್ಟೇಟ್ಗೆ ಅದಕ್ಕೆ ಆದಾಯ ಇಲ್ಲ. ಮತ್ತೆ ಈ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ಆದಾಯಗಳನ್ನು ತಾನೇ ಕಬಳಿಸುತ್ತೆ. ಈ ಪೆಟ್ರೋಲ್ ಮೇಲೆ ಸೆಸ್ ಹಾಕಿ ಅವ್ರು ಎಷ್ಟರ ಮಟ್ಟಿಗೆ ಪೆಟ್ರೋಲ್ ಹಾಕ್ಬಿಟ್ಟ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೆ ಹಾಕೋ ಅವಕಾಶನೇ ಹೊರಟೋಯ್ತು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಂದ್ರ ಸರ್ಕಾರ ಎಲ್ಲದಕ್ಕೆ ಅಂತ. ಪ್ರೈಮ್ ಮಿನಿಸ್ಟರ್ಸ್ ಕೇರ್ ಫಂಡ್ ಅಂತ ಒಂದಿದೆ. ಹಿಂದೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್, ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್, ಎರಡು ಫಂಡ್ಗಳಿಗೂ ಯಾರು ಬೇಕಾದ್ರೂ ಡೊನೇಷನ್ ಕೊಡ್ಬೋದಿತ್ತು. ಈ ಕಾರ್ಪೊರೇಟ್ ಹೌಸ್ಗಳಿಗೆ ಇನ್ನೊಂದಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದ್ರೊಳಗಡೆ ಒಂದಿಷ್ಟು ಹಣ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಪ್ರೈಮ್ ಮಿನಿಸ್ಟರ್ಸ್ ಕೇರ್ ಫಂಡ್ ಬಂದಾಗ ಅವರು ಕಂಪನೀಸ್ ಲಾನ ಅಮೆಂಡ್ ಮಾಡಿ, ನೀವು ಪ್ರೈಮ್ ಮಿನಿಸ್ಟರ್ ಈ ಕಂಪನಿಗಳು CSR ಫಂಡ್ಸ್ ನ ಪ್ರೈಮ್ ಮಿನಿಸ್ಟರ್ಸ್ ಕೇರ್ ಫಂಡ್ ಕೊಟ್ರೆ ಮಾತ್ರ ಅದಕ್ಕೆ ಬೆನಿಫಿಟ್ ಸಿಗುತ್ತೆ, ಬೇರೆದಕ್ಕೆ ಕೊಟ್ರೆ ಇಲ್ಲ ಅಂತ ಮಾಡ್ಬಿಟ್ರು. ಹಾಗಾಗಿ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಗಳಿಗೆ ಕೊಡೋ, ಈಗ ಇನ್ಫೋಸಿಸ್ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಗೂ ಕೊಡೋದನ್ನ ಅವ್ರು ತಪ್ಪಿಸಿ ಕೇಂದ್ರ ಸರ್ಕಾರ ಕೊಡೋ ತರ ಆಗಿದೆ.
ಸೊ ಹಾಗೆ ಎಲ್ಲ ತರ ಹಣ GST ಆಯ್ತು, ಈ ಸೆಸ್ ಮತ್ತೆ ಕಸ್ಟಮ್ ಡ್ಯೂಟಿ ಆಯ್ತು, ಮತ್ತೆ ಇದು ಈ ಸೆಸ್ ಹಾಕಿದ್ರೆ ರಾಜ್ಯಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಇದಿಲ್ಲ. ಸೆಸ್ ಅಮೌಂಟ್ ಕೇಂದ್ರ ಸರ್ಕಾರಕ್ಕೆ ಅತ್ಯಧಿಕ ವರಮಾನ, ದೇಶದ ವರಮಾನ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಸ್ಟೇಟ್ಗಳು ಇವತ್ತಿನ ದಿವಸ ಕಷ್ಟಪಡೋ ಪರಿಸ್ಥಿತಿ ಬಂದಿದೆ. ಸರ್, ಈಗ ಸಿಎಂ ರಿಲೀಫ್ ಫಂಡ್ಗೆ ಸ್ವಲ್ಪ ಕೊಡೋದು ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ರೆ ಅದು ಕಾನೂನು ವಿರುದ್ಧ ಆಗುತ್ತಲ್ಲ ಅದು ಸರ್? ಇಲ್ಲ, ಟ್ಯಾಕ್ಸ್ ಬೆನಿಫಿಟ್ ಅಲ್ಲ, ಇದು CSR ಫಂಡ್ಸ್. ಅದೇ CSR ಫಂಡ್ಸ್ ಅದು ಕೊಟ್ರೆ ನಮಗೆ ಇದು ಇಲ್ಲ ಅಂತ ಹೇಳ್ತಾರೆ. ಅದು ಎಲಿಜಿಬಲ್ ಆಗಲ್ಲ, CSR ಫಂಡ್ಸ್ ಅಲ್ಲಿ ಎಲಿಜಿಬಲ್ ಆಗಲ್ಲ ಅಂತ ಅಮೆಂಡ್ಮೆಂಟ್ ತಂದ್ಬಿಟ್ಟಿದ್ದಾರೆ. ಸರ್, ಅದೇ ಕಾನೂನು ವಿರುದ್ಧ ಅಲ್ವಾ ಅದು? ಕಾನೂನು ತಂದಿದಾರಲ್ಲ, ಅದನ್ನ ಯಾರು ಕ್ವಶನ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ಸ್ ಗಳಾರು ಕ್ವಶನ್ ಮಾಡ್ಬೇಕು. ನಾವು ಇದುವರೆಗೂ ನೀವು 80G ಇನ್ಕಮ್ ಟ್ಯಾಕ್ಸ್ ಅಲ್ಲಿ 80G ಡಿಡಕ್ಷನ್ ಅದು ಬೇರೆ. ಈಗ ಒಂದು ಕಂಪನಿಗೆ ಇಷ್ಟು CSR ಫಂಡ್ಸ್ ಖರ್ಚು ಮಾಡೋ ಒಂದು ಇದಿರುತ್ತೆ. ಆ ಖರ್ಚು ಮಾಡಿದ್ರೆ ಅದು ಎಜುಕೇಶನ್ ಮೇಲೆ. ಈಗ ಇವರು ನಾವು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಕೊಟ್ಟಿದ್ರು, ಅದು ಎಲಿಜಿಬಿಲಿಟಿ ಇರೋದು. ಈ ಕಾನೂನಿಗೆ ಅಮೆಂಡ್ ಮಾಡಿ ಪ್ರೈಮ್ ಮಿನಿಸ್ಟರ್ಸ್ ಕೇರ್ ಫಂಡ್ ಕೊಟ್ರೆ ಮಾತ್ರ ಎಲಿಜಿಬಿಲಿಟಿ ಇದೆ, ಇದಕ್ಕಿಲ್ಲ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸ್ಟೇಟ್ ಅವರು ಕ್ವಶನ್ ಮಾಡ್ಬೇಕು. ಸೊ ಇದು ಒಂದು ಸ್ಟೇಟ್ ನ ಇನ್ಕಮ್ ನ ಅವರು ಕಮ್ಮಿ ಮಾಡಿ ಅವರ ಹಣಕಾಸಿನ ಪರಿಸ್ಥಿತಿಯನ್ನ ಕಷ್ಟ ಕೊಟ್ಟು ಅವನೊಂದರ ಸ್ಟೈಫಲ್ ಮಾಡಿದಾಗೆ ಅದು ಇದೊಂದು ಉಸಿರುಗಟ್ಟಿಸುವಂತ ಪರಿಸ್ಥಿತಿ. ಇದನ್ನ ಅವ್ರದ್ದೇ 20 ರಾಜ್ಯಗಳಿವೆ. ಅವ್ರ ಕೇಂದ್ರ ಸರ್ಕಾರ ಏನ್ ಹೇಳಿದ್ರು ಕೂಡ ಅದು ಒಪ್ಕೊಂಡು ಮಾಡ್ತಾರೆ. ಈ ಅಪೋಸಿಷನ್ ರೂಲ್ ಇದು 11 ಸ್ಟೇಟ್ ಇದೆ. ಅವ್ರು ಯಾರು ಹೇಳಿದ್ರು ಕೂಡ ಯಾರು ಗಮನಿಸೋದೇ ಇಲ್ವಲ್ಲ. ಅದು ಕಂಪನೀಸ್ ಆಕ್ಟ್ ಅಮೆಂಡ್ಮೆಂಟ್ ತಂದು ಮಾಡಿದ್ದಾರೆ ಮೊನ್ನೆ. ಫೆಡರಲ್ ಸಿಸ್ಟಮ್ ಭಾರಿ ತೊಂದರೆ ಆಗ್ತಾ ಇದೆ. ಹೌದು, ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಫಾರಂ ಬಿಲ್ಸ್ ಗಳು ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ಇನ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಅದು ಇಂಪ್ಲಿಮೆಂಟ್ ಮಾಡೋರೆಲ್ಲಾನು ಸ್ಟೇಟ್ ಗಳನ್ನು ಕನ್ಸಲ್ಟ್ ಮಾಡಿದ್ರೇನೆ ಇವರು ಸುಗ್ರೀವಾಜ್ಞೆ ತಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ರೆ ಸ್ಟೇಟ್ ಗಳನ್ನ ಅವರು ಕಾನ್ಫಿಡೆನ್ಸ್ ತಗೊಂಡು ಮಾಡೋದು ಎಲ್ಲಿ ಬಂತು? ಇದು ಇಟ್ಸ್ ಎ ಡೈರೆಕ್ಟ್ ಹಿಟ್ ಟು ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ಅವರ್ ಕಂಟ್ರಿ. ಎಜುಕೇಶನ್ ಬಿಲ್ಲು ಹಾಗೆ ಮಾಡ್ತಾ ಇದ್ದಾರೆ, ಲೇಬರ್ ಬಿಲ್ಗಳು ಹಾಗೆ ಮಾಡ್ತಾ ಇದ್ದಾರೆ. ಇದು ಒಂದು ಅತಿ ಹೆಚ್ಚು ಮೆಜಾರಿಟಿಯಿಂದ ಬಂದಂತ ಸರ್ಕಾರಗಳು ಈ ತರ ಮಾಡ್ತಾ ಅಥಾರಿಟೇಟಿವ್ ಆಗಿ ಬಿಹೇವ್ ಮಾಡ್ತಾರೋ ಏನೋ. ಪ್ರಾಬಲಿ ಹಿಂದೆ ಇಂದಿರಾ ಗಾಂಧಿ ಸರ್ಕಾರನು ಹೀಗೆ ಅಥಾರಿಟೇಟಿವ್ ಆಗಿ ಬಿಹೇವ್ ಮಾಡ್ತಾ ಇತ್ತು. ನನಗೆ ಮೆಜಾರಿಟಿ ಇದೆ, ನಾನು ಮಾಡ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಧೋರಣೆ ತಗೊಂಡಿತ್ತು. ಪ್ರಾಬಬಲಿ ಈ ಸರ್ಕಾರಕ್ಕೂ ಅತಿ ಹೆಚ್ಚು ಮತಗಳ ಬಂದಾರಲ್ಲಿರೋದ್ರಿಂದ ಅವರು ಈ ತರ ಧೋರಣೆಯನ್ನು ಮತ್ತೆ ಅಥಾರಿಟೇಟಿವ್ ಒಬ್ಬ ಲೀಡರ್ ಇರೋದ್ರಿಂದ ಈ ತರ ಧೋರಣೆಗಳು ಬರುತ್ತೇನೋ ಅಂತ ಈ ಸೆಂಟ್ರಲೈಸ್ ಮಾಡ್ತಾ ಹೋದ್ರೆ ಕೊನೆಗೆ ಒಂದು ಫ್ಯಾಸಿಸ್ಟ್ ಅಧಿಕಾರ ಬಂದಂಗೆ ತಾನೇ ಇದೆ ಲೆಕ್ಕ. ಫಾರ್ಚುನೇಟ್ಲಿ ಅದು ಇನ್ನೂ ಬಂದಿಲ್ಲ, ಯಾಕೆಂದ್ರೆ ನಮ್ಗಿನ್ನು ನಾವು ಮಾತಾಡೋ ಅಧಿಕಾರಿಗಳು ಇನ್ನೂ ಕಳ್ಕೊಂಡಿಲ್ಲ ನಾವು. ಮತ್ತೆ ಇದಾಗಿದೆ ಅದು ಇಂಥದಕ್ಕೆ ಎಡೆ ಮಾಡಿ ಕೊಡುತ್ತೆ. ಕರೆಕ್ಟ್, ತಾವ್ ಹೇಳೋದು ನಿಜ. ಒಂದು ಫ್ಯಾಸಿಸ್ಟ್ ಸಿಸ್ಟಮ್ಗೆ ಎಡೆ ಮಾಡಿ ಕೊಡುತ್ತೆ. ಈಗ ಸರಿ ಸರ್, ಅಧಿಕಾರಲ್ಲಿ ಹೋಗ್ತಾ ಇದೀವಲ್ಲ, ನಮ್ ಟ್ಯಾಕ್ಸ್ ಗಳಿಲ್ಲ, ಇನ್ಕಮ್ಗಳಿಲ್ಲ, ಫೆಡರಲ್ ಸೆಕ್ಟರ್ ನಲ್ಲಿ ಅಧಿಕಾರ ಇಲ್ಲ, ಖರ್ಚು ಮಾಡಕ್ ಅಧಿಕಾರ ಇಲ್ಲ, ಏನ್ ಉಳಿದಿದೆ ಹಾಗಾದ್ರೆ? ಹೌದು ಕರೆಕ್ಟ್, ಅದೊಂದು ರೀತಿಯಲ್ಲಿ ಇದೆ. ಹಾಗೆ ನಮ್ಮ ನಡುವೆ ಈಗ ಗಿರೀಶ್ ಕಾಸರವಳ್ಳಿ ಅವರು ಕೂಡ ಇದ್ದಾರೆ. ಅವರಿಗೆ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಗಿರೀಶ್ ಕಾಸರವಳ್ಳಿ ಅವರು ಇದ್ದಾರೆ. ಸರ್ ಮಾತಾಡಿ ಸರ್. ಗಿರೀಶ್ ಅವರು ಏನಾದ್ರು ಹೇಳಕ್ ಇಷ್ಟಪಡ್ತಿದ್ರ? ಗಿರೀಶ್ ಕಾಸರವಳ್ಳಿ ಅವರು. ಪ್ರಕಾಶ್, ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಸಾಕಷ್ಟು ವೇಳೆ ಆಗಿದೆ, ಮುಗಿಸ್ಬೋದು.
ಓಕೆ, ಧನ್ಯವಾದಗಳು ಸುಂದರ್ ಅವರಿಗೆ. ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನದಿಂದ ಅವರು ಉತ್ತರಗಳನ್ನು ಹೇಳಿದ್ದಾರೆ. ಅನೇಕರು ತಮ್ಮ ಪ್ರಶ್ನೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಎಲ್ಲರಿಗೂ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯದರ್ಶಿಗಳಾದ ನಾಗೇಶ್ ಅರಕುಪ್ಪಿ ಅವರಿಂದ ವಂದನಾರ್ಪಣೆಗಳು. ಥ್ಯಾಂಕ್ ಯು ವೆರಿ ಮಚ್. Thanks to Sundar for his very precise answers. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thanks to Nataraj sir for his summarized versions. Once again, thank you very much, sir. Thank you. Thank you. ಪ್ರಕಾಶ್ ಸರ್, ಥ್ಯಾಂಕ್ಸ್. ಔಟ್ ಆಫ್ ಥ್ಯಾಂಕ್ಸ್ ಮಾಡೋಣ. ಮಾಡಿ ಸರ್. ಆದ್ಮೇಲೆ ಅಖಿಲ ಕರ್ನಾಟಕ ವಿಚಾರವಾದಿ ಸಂಘದ 163ನೇ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಈ ಸಮಾರಂಭದಲ್ಲಿ ಸುಂದರ್ ಸರ್ ಅವರು ತುಂಬಾ ಅಭಿಮಾನದಿಂದ ಬಂದ್ರು. ಕೇಳಿದ ತಕ್ಷಣ ನಿಮ್ ಸಂಸ್ಥೆ ಹೇಗಿದೆ, ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು, ಯಾರ ಅಧ್ಯಕ್ಷರು ಎಲ್ಲಾನು ತಿಳ್ಕೊಂಡು ಆ ಸಂಸ್ಥೆಗೆ ತಕ್ಕವಾಗಿ ಏನು ಇವತ್ತು ನಮ್ಮ ವಿಚಾರವಾದಿ ಸಂಸ್ಥೆಗೆ ಬೇಕಾದಂತ ಎಲ್ಲಾ ಇನ್ಫಾರ್ಮೇಟಿವ್ ಕೊಟ್ಟಿದ್ದಾರೆ. ನಿಜಕ್ಕೂ ನಾನು ಸುಂದರ್ ಸರ್ ಅವರಿಗೆ ತುಂಬಾ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಸರ್, ನಿರಂತರವಾಗಿ ನಮ್ಮ ಸಂಸ್ಥೆ ಜೊತೆ ಹೀಗೆ ಸಂಪರ್ಕದಲ್ಲಿರಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇವತ್ತಿನ ಅಧ್ಯಕ್ಷರು ಕೂಡ ಉತ್ತಮವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ, ಅನುಭವಗಳೆಲ್ಲವನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೋಡಲಿಕ್ಕೆ ನಮ್ಮ ಪ್ರಕಾಶ್ ಹೆಬ್ಬಳ್ಳಿ ಸರ್ ಅವರು ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಉತ್ತಮವಾದಂತಹ ಪ್ರಶ್ನೆಗಳು, ತಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು ಎಲ್ಲವನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಮುಖ್ಯವಾಗಿ ನಾವು ಈ GST ಬಗ್ಗೆ ಬಹುಶಃ ಇದು ಒಕ್ಕೂಟ ವ್ಯವಸ್ಥೆಯನ್ನು ಒಡೆಯುವಂತ ಸಂದರ್ಭವೇನೋ ಅನ್ನುವಂತ ಮಟ್ಟಿಗೆ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಬಹುಶಃ ಅದು ಕೂಡ ಈ ಸರ್ಕಾರದಿಂದ ಹಿಂಗೆ ಮುಂದುವರೆದ್ರೆ GST ಮತ್ತೆ KST ಬೈಫರ್ಕೇಶನ್ ಇದೆ ಅಲ್ಲ, ಆಕ್ಚುಲಿ ಆ ಬೈಫರ್ಕೇಶನ್ ನಮ್ಗೆ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ನಮ್ಮ ರಾಜ್ಯದ ದುಡ್ಡು ನಾವು ಇಟ್ಕೊಳ್ಳೋಂಗಿದ್ದಿದ್ರೆ ಬಹುಶಃ ಅವ್ರಿಗೆ ಕೈ ಚಾಚೋಂಗ್ ಇರ್ಲಿಲ್ಲ. ಅದೇನೋ ಅಂತ ಗೊತ್ತಾಗಲ್ಲ, ಅದು ಕ್ವಶನ್ ಕೇಳ್ಬೇಕು ಅಂದ್ಕೊಂಡಿದ್ದೆ. ಅದೇ ಕ್ವಶನ್ಗೆ ಸಮೀಪವಾಗಿ ಇದ್ದಿದ್ರಿಂದ ಅದನ್ನ ಕೇಳಲಿಲ್ಲ. ಬಹುಶಃ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದ್ರಿಂದ KST ಮತ್ತೆ CST ಇರೋದ್ರಿಂದ KST ಅನ್ನ ನಾವು ಅವ್ರು ಕೊಟ್ಬಿಟ್ಟು ಭಿಕ್ಷೆ ಕೇಳ್ದಂಗ ಆಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿ ಇದೆ ಈಗಾಗ್ಲೇ. ಅದನ್ನು ಕೂಡ ಸುಂದರ್ ಸರ್ ತುಂಬಾ ಚೆನ್ನಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನೆನಪಿಸ್ಕೊಳ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಸರ್ ಭಾಗವಹಿಸಿದ್ರು, ನಿಜಕ್ಕೂ ಹೆಮ್ಮೆ ಆಯ್ತು. ಈಗ ಜಸ್ಟ್ ಹೋದ್ರು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಯಿಸ್ತೀನಿ. ಮತ್ತೆ ಹೊಸ ಮುಖಗಳು ಬಂದಿದ್ದಾರೆ. ಇವತ್ತು ನಾವ್ ಏನ್ ಅನಿಸಿಕೆ ಆಯ್ತು ಸರ್ ಕೇಳಿದ್ರು, 25 ಜನ ಭಾಗವಹಿಸ್ತಾರ ಅಂತ ಕೇಳಿದ್ರು. ಖಂಡಿತ 25ಕ್ಕಿಂತ ಜನ ಭಾಗವಹಿಸಿದ್ರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. 25 ಮಂದಿ ಏನ್ ಭಾಗವಹಿಸಿದ್ರು, ನಿಜಕ್ಕೂ ನಮ್ಗೆ ಸಂತೋಷ ಆಯ್ತು. ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸಿ ನಮ್ಮ ಅಖಿಲ ಕರ್ನಾಟಕ ವಿಚಾರವಾದಿ ಸಂಘ ತಮ್ಮೆಲ್ಲರನ್ನ ಇದೇ ರೀತಿ ಪ್ರೋತ್ಸಾಹಿಸ್ತೀರ ಅಂತ ಕೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಎಲ್ರಿಗೂ.